ನಿಮಗೆ ಈ ಸಲ RCB ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಕಾಯುವವರಿಗೆ ಕಿರೀಟ ಈ ಸತಿ ಆಗಲಿ ಅಂತ ನಮಗೆ ಏನು ಮಾಡೋಕ್ಕಾಗಲ್ಲ. ಆ ಹೋಪ್ ಇರಬೇಕು. RCB ಏನಾದ್ರು ಟ್ರೋಫಿ ಗೆದ್ರೆ RCB ಫ್ಯಾನ್ಸ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಜಗತ್ತು ನೋಡಕ್ಕಾದ್ರು ನಾವು ಒಂದ್ಸತಿ ಗೆಲ್ಲಬೇಕು. ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಅಯ್ಯೋ ನಾಗಭೂಷಣ್ ಜೊತೆನಾ ಅವಳಿಗೆ ಒಂಥರ ನೀವು ಇದು ಥೂ ಚಪ್ಪಡಿ ತರ ಕಾಣ್ತಾ ಇದ್ದೀರಾ, ಅಲ್ಲಿ ಯಾರು ನೋಡ್ತಾರೆ ಬೊಮ್ಮ ನೀನು ಒಳ್ಳೆ ಏನು ಈ ತರ ನಾವೇನ್ ಜಗಳಗಳೇನು ಆಡಿಲ್ಲ. ಚೆನ್ನಾಗಿರೋ ಡ್ರೆಸ್ ಆಗ್ತಾ ಹೋದ್ರೆ ಅಂತ ಮಕ್ಕೋಗಿದ್ದಾರೆ. ಬ್ಯಾಚುಲರ್ ಲೈಫ್ ಚೆನ್ನಾಗಿದೆಯೋ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ? ಅವಾಗ ಚೆನ್ನಾಗಿದೆ, ಇವಾಗ ಚೆನ್ನಾಗಿದೆ. ಹಾಗಂತ ನೀವು ನಿಮ್ ಕಟ್ಕೊಳ್ಳೋ ಅನ್ಕೊಂಡ್ರೆ ನೀವು ಎದುಕೋಬೇಕು ಅಂತೆಲ್ಲ ಇದು ಮಾಡಬಾರ್ದು. ಆಯ್ತು ಬಿಡಿ, ಏನ್ ಮಾಡಕ್ಕಾಗುತ್ತೆ. ಅದಕ್ಕಿಂತ ಮುಂಚೆ ಇಂಟರ್ವ್ಯೂ ಶೂಟ್ ಪ್ರಪೋಸಲ್ ಬಂದಿಲ್ಲ ಎಷ್ಟಂತ ಯಾರು ಕೌಂಟ್ ಇಟ್ಕೋತಾರೆ ಮ್ಯಾಮ್? ಏನ್ ಬೇಕಾದ್ರೆ ಹೇಳಿ. ನಿಮ್ ಶರ್ಟ್ಗೂ ನಿಮ್ ಪ್ಯಾಂಟ್ಗೂ ಮ್ಯಾಚ್ ಆಗಿ ನಾನು ಅಲ್ಲಮ್ಮ, ನಾನು ಹೋಗ್ತಾ ಇರೋದು ಪಕ್ಕದ ರೋಡ್ಗೆ, ಏನ್ ಮ್ಯಾಚಿಂಗ್ ತಗೊಂಡು ಏನ್ ಮಾಡೋದು. ಪ್ರೀತಿಯ ವೀಕ್ಷಕರೇ, ನಟ ಡಾಲಿ ಧನಂಜಯ್ ಅವರು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಕ್ಕೆ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ನಿಮ್ಮ ಮುಂದೆ ಬರ್ತಾರೆ. ಜೊತೆಗೆ ಅವರು ಸಾಕಷ್ಟು ಪ್ರತಿಭೆಗಳನ್ನು ಗುರುತಿಸಿ ಈಗ ಅವಕಾಶಗಳನ್ನ ಕೂಡ ನೀಡ್ತಾ ಇದ್ದಾರೆ. ಈಗ ಅವರು ತಮ್ಮ ಫ್ರೆಂಡ್ ನಾಗಭೂಷಣ್ ಅವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ, ಅದೇ ವಿದ್ಯಾಪತಿ. ಏಪ್ರಿಲ್ 10ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ವಿದ್ಯಾಪತಿ ಟ್ರೇಲರ್ ಅಂತೂ ಸಿಕ್ಕಾಪಟ್ಟೆ ಕುತೂಹಲದಿಂದ ಕೂಡಿದೆ. ಈ ಸಿನಿಮಾ ಬಗ್ಗೆ ಮಾತನಾಡಿಸೋದಕ್ಕೆ ಇವತ್ತು ನಮ್ಮ ಜೊತೆ ನಟ ಡಾಕ್ಟರ್ ನಾಗಭೂಷಣ್ ಜೊತೆಗೆ ನಟಿ ಮಲೈಕಾ ವಸುಪಾಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಸಖತ್ತಾಗಿದ್ದೀವಿ. ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಬದಲಾಗಿದೆ ಸಿನಿಮಾ ಟ್ರೇಲರ್ನಲ್ಲಿ ನೋಡಿದಾಗ. ನಿಮ್ಮ ಮನೇಲಿ ಏನು ರೆಸ್ಪಾನ್ಸ್ ಇತ್ತು ಅಂತ? ನನಗಂತೂ ನಿಜವಾಗ್ಲೂ ಇವ್ರು ನಾಗಭೂಷಣ ಅಂತ ಡೌಟ್ ಬಂದ್ಬಿಡ್ತು, ಅಷ್ಟು ಚೇಂಜ್ ಇದೆ. ಹೌದು, ಅದು ಫಸ್ಟು ನಾನು ಎಲ್ಲ ಸಿನಿಮಾಗಳಲ್ಲೂ ನೀವು ನೋಡಿರ್ತೀರ. ಆಲ್ಮೋಸ್ಟ್ ನಾನು ಈಗ ಹೆಂಗಿದ್ದೀನಲ್ಲ ಹಂಗೇ ಇರ್ತೀನಿ ಆಲ್ಮೋಸ್ಟ್. ಸೊ ನಮ್ಮ ಡೈರೆಕ್ಟರ್ಗಳು ಇಲ್ಲ ನೀವು ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಕಾಣ್ತಿದ್ದಾರಾ, ಬೇರೆ ನಾವು ಬೇರೆ ಥರ ಕಾಣಿಸ್ಬೇಕು ಹಂಗೆ ಹೆಂಗೆ ಅಂತಂದರು. ಏನು ಬೇರೆ ಥರ ಕಾಣಿಸ್ಬೇಕು ಅಂದರೆ ಏನು ಅಂತಂದೆ. ಇಲ್ಲ ಬನ್ನಿ ಅಂತ ಕರ್ಕೊಂಡೋದ್ರು, ಸಲೂನ್ ಕರ್ಕೊಂಡೋದ್ರು. ನಮ್ಮ ಪ್ರಶಾಂತ್ ಸೊ ಎಂಥದ್ದು ಈ ಸ್ಟ್ರಿಕ್ಸ್ ಹಿಂಗೆ ಮಾಡಿಸು, ಇಲ್ಲಿ ಬ್ರೌನ್ ಇಷ್ಟು ಬ್ರೌನ್ ಹಾಕ್ಸಿದ್ರು. ಟೋಪಿ ಹಿಂಗೆ ಹಾಕ್ಬಿಟ್ಟು ಇಷ್ಟು ತೆಗಿತಾರಲ್ಲ ಆ ಥರ. ನಮಗೆ ಗೊತ್ತು, ನಾನು ಫಸ್ಟ್ ಟೈಮ್ ಅವೆಲ್ಲ ಮಾಡಿಸ್ಕೊಂಡಿದ್ದು. ಸರಿ ನಾವೆಲ್ಲ ಮಾಡಿಸಿದ್ರು, ಅದು ಗೊತ್ತಲ್ಲ ಇಲ್ಲಿಷ್ಟು ಬ್ರೌನ್ ಹಿಂಗೆಲ್ಲ ಇತ್ತು. ಏನು ಹಿಂಗಿದೆ ಅಂತ ನಾನು ಇದು ಓಕೆನಾ ಅಂತಂದೆ. ಅವರು ಇಲ್ಲ ಮಜಾ ಬರ್ತಾಯಿಲ್ಲ ಅಂತಂದರು ಡೈರೆಕ್ಟರ್ಸು. ಇದು ಮಜಾ ಬರ್ತಾಯಿಲ್ಲ ಅಂದರೆ ಏನು, ಮಜಾ ಬರೋಕ್ಕೆ ಏನು ಮಾಡಬೇಕು ಅಂತಂದು. ಇಲ್ಲ ಒಂದು ಕೆಲಸ ಮಾಡಿ ಪೂರ್ತಿ ಗೋಲ್ಡನ್ ಕಲರ್ ಮಾಡಿಸ್ಕೊಬಿಡಿ, ನೋಡೋಣ ಹೆಂಗೆ ಕಾಣುತ್ತೆ ಹಂಗೆ ಹೆಂಗೆ. ಆಯಿತು ನಿಮ್ಮ ಮನೆ ಹಬ್ಬ ಹಿಂಗೇನು ಮಾಡೋಕ್ಕಾಗತ್ತೆ, ನಿಮ್ಗೆ ಅದು ಬೇಕು ತಾನೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅದೆಲ್ಲ ಪೂರ್ತಿ ಬಣ್ಣ ಹಾಕಿದ್ರು. ನೋಡಿ ನನಗೆ ಒಂಥರ ಶಾಕ್ ಆಯಿತು. ಇದು ನಾನೇನಾ, ಇದು ಕನ್ನಡಿ ಮುಂದೆ ನಿಂತ್ಕೊಂಡು ಇದು ನಾನೇನಾ ಅಂತ ಅನ್ಸೋಕ್ಕೆ ಶುರುವಾಯ್ತು ನನಗೆ. ಒಂಥರ ಯಪ್ಪ, ನನಗೆ ಸ್ಟೈಲ್ ಗೀಲೆಲ್ಲ ಮಾಡಿ ರೂಢಿ ಇಲ್ಲ ನನಗೆ. ಈ ಥರ ಹಿಂಗೆ ಎಲ್ಲ ಹಿಂಗೆ ಆ ಥರದ್ದೆಲ್ಲ ಮಾಡ್ಕೊಂಡು ನಂಗೆ ರೂಢಿ ಇಲ್ಲ. ನನಗೊಂಥರ ಮುಜುಗರ. ಸರಿ ಆಯಿತು. ಆವತ್ತು ಲೇಟಾಗಿಬಿಟ್ಟಿತ್ತು, ರಾತ್ರಿ ಹೋಗಿ ಮಲ್ಕೊಂಡೆ. ನನ್ನ ಹೆಂಡತಿ ಆಲ್ರೆಡಿ ಮಲ್ಬಿಟ್ಟಿದ್ಲು. ಸೊ ಬೆಳಿಗ್ಗೆ ಎದ್ದು ಹಿಂಗೆ ಅವಳಿಗೆ ಹಿಂಗೆ ಎದ್ದು ಹಿಂಗೆ ನೋಡಿದ್ಲ ಈ ಕೂದಲಲ್ಲಿ ನನ್ನ, ಅವಳಿಗೆ ಒಂಥರ ನೀವು ಇದು ಥೂ ಚಪ್ಪಡಿ ಥರ ಕಾಣ್ತಾ ಇದ್ದೀರಾ ಅಂತ ಬೈದ್ಲು ನನಗೆ. ಸೊ ಹಿಂಗೆ ಈ ಕೂದಲಿನ ಹಿಂದಿನ ಕತೆ ಇದು. ಹೊರಗಡೆ ಎಲ್ಲ ಹೋಗುವಾಗ ಹೊರಗಡೆ ಕ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೆ. ಯಾರ್ಯಾರು ನೋಡಿಬಿಟ್ಟಾರೆ ಅಂದ್ಬಿಟ್ಟು ಪೂರ್ತಿ ಹಿಂಗೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದೆ. ಬಟ್ ಒಂದೇನಂತಂದರೆ ಈ ಹೇರ್ ಕಲರ್ ಮಾಡೋದ್ರಿಂದ ಕೂದಲು ಹೊರಟೋಗುತ್ತೆ, ಹೇರ್ ಫಾಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕೂದಲು ಹೋಗಿದೆ ನನಗೆ. ವಿದ್ಯಾಪತಿ ಸಿನಿಮಾ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಒಂದು ಲೈನಲ್ಲಿ? ವಿದ್ಯಾಪತಿ ಇದು ಒಂದು ಎಮೋ ಕಾಮ್ಯಾಕ್ಷನ್ ಸಿನಿಮಾ. ನೀವು ಎಲ್ಲರೂ ಕೇಳ್ತಿರ್ತಾರೆ ಇದು ವಿದ್ಯಾಪತಿ ಯಾವ ಥರದ ಸಿನಿಮಾ ಅಂದರೆ, ಇದು ಎಮೋ ಕಾಮ್ಯಾಕ್ಷನ್ ಅಂತ ಹೇಳ್ತೀನಿ. ಎಮೋಷ್ನಲ್ ಕಾಮಿಡಿ ಆ್ಯಕ್ಷನ್ ಸಿನಿಮಾ. ಒಂದು ಫ್ಯಾಮಿಲಿಯವ್ರು ಯಾವ ಥರ ಸಿನಿಮಾ ನೋಡಬೇಕು, ಫ್ಯಾಮಿಲಿ ಎಂಟರ್ಟೈನರ್ ಆಗಿರಬೇಕು. ಅಂದರೆ ಅದರಲ್ಲೊಂದು ನಗಿಸ್ಬೇಕು ಚೆನ್ನಾಗಿ, ಒಂದೊಳ್ಳೆ ಸಂಬಂಧಗಳ ಸುತ್ತ ಒಂದೊಳ್ಳೆ ಮೆಸೇಜ್, ಫ್ಯಾಮಿಲಿ ವ್ಯಾಲ್ಯೂಸ್ ಇರಬೇಕು ಸಿನಿಮಾದಲ್ಲಿ. ಮತ್ತು ಮಕ್ಕಳು ಎಂಜಾಯ್ ಮಾಡೋಂಥ ಆ್ಯಕ್ಷನ್, ಅದು ಭಾಳ ಮುಖ್ಯ. ಯಾಕಂದರೆ ಬೇಸಿಗೆ ರಜದಲ್ಲಿ ಮಕ್ಕಳು ಥಿಯೇಟ್ರಿಗೆ ಬರಬೇಕು. ಸೊ ಆ ಥರದ ಒಂದು ಸಿನಿಮಾ ವಿದ್ಯಾಪತಿ. ಓಕೆ, ನಿಮಗೆ ಅವಕಾಶ ಬಂದಿದ್ದು ಹೇಗೆ? ನನಗೆ ಲವಿತ್ ಸರ್ DOP ಫೋನ್ ಮಾಡಿದ್ರು. ಅಂದರೆ ಡಾಲಿ ಪಿಕ್ಚರ್ಸ್ ಅಂಡರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಒಂದ್ಸತಿ ಬಂದು ಕತೆ ಕೇಳಿ ಅಂತ. ನನ್ನ ಬರ್ತ್ಡೇ ದಿನಾನೇ ಅವ್ರು ನನಗೆ ಫೋನ್ ಮಾಡಿದ್ದು. ಸೊ ಅದಕ್ಕೆ ವಿದ್ಯಾಪತಿ ಈಸ್ ಆಲ್ಮೋಸ್ಟ್ ಸ್ಪೆಷಲ್. ನನ್ನ ಬರ್ಡೇ ದಿನ ಕಾಲ್ ಬಂದಿತ್ತು ಅಂತ. ಸೊ ಬಂದಾದಮೇಲೆ ನಾನು ಅವ್ರ ಆಫೀಸ್ಗೆ ಹೋಗಿ, ನಾಗಭೂಷಣ್ ಸರ್ ಇರಲಿಲ್ಲ ಅವಾಗ, ಡೈರೆಕ್ಟರ್ಸ್ ಎಲ್ಲರೂ ಇದ್ದರು.
ಸೊ ಕತೆ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಅವ್ರ ಕತೆನ ಎಷ್ಟು ಚೆನ್ನಾಗಿ ಎಲ್ಲ AI ಅಲ್ಲಿ ಎಲ್ಲ ಅಂದರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ನಾವು ನೋಡಿದ್ರೇ ಮಾಡಬೇಕಿದ್ವು ಆ ಪಾತ್ರನ ಅಂತ ಅನಿಸ್ತಿತ್ತು. ಸೊ ಹೀರೋಯಿನ್ ಹೀಗಿರ್ತಾರೆ, ಅವ್ರ ಲುಕ್ ಹೀಗಿರುತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡಿದರು. ಸೊ ಆಮೇಲೆ ಅದರೊಳಗೆ ನಾನು ಸೂಪರ್ ಸ್ಟಾರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಸೂಪರ್ ಸ್ಟಾರ್ ವಿದ್ಯಾ ಅಂತ ಒಂದು ರೋಲ್ ಪ್ಲೇ ಅಂದರೆ ಒಂದು ಹೀರೋಯಿನ್ಗೆ ಸೂಪರ್ ಸ್ಟಾರ್ ಆಗಿ ಒಂದು ರೋಲ್ ಪ್ಲೇ ಮಾಡೋದು ಒಂದು ಡ್ರೀಮ್ ರೋಲ್. ಸೊ ಆಬ್ವಿಯಸ್ಲಿ ಯಾರಾದರೂ ಅಂತ ಆಪರ್ಚುನಿಟಿ ಬಿಟ್ಟರೆ ಯಾರು ಬಿಡ್ತಾರೆ? ಸೊ ಸಿಕ್ತರೆ ಮಾಡಿದೆ ಅಷ್ಟೇ. ಈ ಸಿನಿಮಾ ಟ್ರೇಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಹೀರೋ ದುಡ್ಡಿನ ಹಿಂದೆ ಹೋಗುವಂಥದ್ದು. ನೀವು ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ನಿಮ್ಮ ರಿಯಲ್ ಲೈಫಲ್ಲಿ? ದುಡ್ಡಿಗೆ ಎಲ್ಲರೂ ಪ್ರಾಮುಖ್ಯತೆ ಕೊಡಲೇಬೇಕು. ದುಡ್ಡಿಲ್ಲದೆ ಏನು ನಡೆಯುತ್ತೆ? ಈಗ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕು, ಕ್ಯಾಬ್ ಬುಕ್ ಮಾಡ್ಕೋತೀನಿ ಅಂದ್ರೂ ಕಾಸು ಬೇಕೇ ಬೇಕಲ್ವ. ದುಡ್ಡಿಲ್ಲದೆ ಏನೂ ನಡೆಯಲ್ಲ. ಅದು ಆಯಿತಾ? ಸೊ ನಮ್ಗೆ ದುಡ್ಡೇ ಮುಖ್ಯನೇ ಪ್ರಾಮುಖ್ಯತೆ ಕೊಡಲ್ಲ ಅನ್ನೋದೆಲ್ಲ ಸುಳ್ಳು. ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕೊಡಲೇಬೇಕು. ಹಾಗಂತ ದುಡ್ಡೇ ಎಲ್ಲವೂ ಅಲ್ಲ. ಅಂದರೆ ಅದರಿಂದನೇ ಎಲ್ಲ ಐ ಮೀನ್ ಒಬ್ಬ ಮನುಷ್ಯ ಅವ್ನು ಭಾಳ ರಿಚ್ ಅನ್ನೋ ಕಾರಣಕ್ಕೆ ಅವ್ನಿಗೆ ನಾವು ಬೆಲೆ ಕೊಡಲ್ಲಲ್ಲ. ಆತನ ಗುಣ ಕೂಡ ಭಾಳ ಮ್ಯಾಟ್ರ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಯಾಕೆ ಬೆಲೆ ಕೊಡ್ತೀವಿ ಅಂದರೆ ಅವ್ನು ಬರೀ ಅವ್ನು ಶ್ರೀಮಂತಿಗೆ ನೋಡಿ ಯಾರೂ ಬೆಲೆ ಕೊಡಲ್ಲಲ್ಲ. ಸೊ ಎಲ್ಲವೂ ಮುಖ್ಯ. ಸೊ ಕಾಸು ಮುಖ್ಯ. ಕೆಲವರು ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾದೆಲ್ಲ, ಈಗ ಸ್ಟೋರೀಸ್ನ ಹಾಕುವಾಗ ಹೇಳ್ತಾರೆ ಅಂದರೆ ಏನು ಕೆಲಸನೇ ಮಾಡಬಾರ್ದು, ಹಾಗೆ ದುಡ್ಡು ಬರ್ತಾ ಇರಬೇಕು. ಆ ಥರ ಎಲ್ಲ ಕನ್ಸು ಕಂಡಿದ್ದೀರಾ ರಿಯಲ್ ಲೈಫಲ್ಲಿ? ಅದು ಈ ಎಲ್ರಿಗೂ ಇದಿರ್ತದೆ. ಹೇಳ್ತೀನಿ, ಯಾರೋ ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಅಲ್ಲ ನನಗೊಂದು ಆಸೆ ಅಂತ ಅಂದ. ಏನು ಅಂತ ಅಂದ, ಏನು ಹಿಂಗೆ ಈ ಸದಾಶಿವ ನಗರ ಅಥವಾ ಈ ಡಾಲರ್ಸ್ ಕಾಲೋನಿ ಈ ಥರದ್ದೆಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಬ್ಬ ಬರಬೇಕಂತೆ. ಆ ಕಡೆಯಿಂದ ಒಬ್ಬ ಬಂದು, ಓ ನೀನು ಇಂಥವ್ರ ಮಗನಲ್ವಾ, ನಾನು ಅವ್ರಿಗೆ ಎಷ್ಟೋ ದುಡ್ಡು ಕೊಡಬೇಕಾಗಿತ್ತಪ್ಪ, ಕೊಡೋಕ್ಕಾಗಲಿಲ್ಲ, ನಿಮ್ಮ ಅಪ್ಪನಿಗೆ ತಗೋ ಈ ಮನೇನ ಅವ್ನು ಕೆಲಸ ಮಾಡು, ನೀನು ಇಟ್ಕೊಂಡ್ಬಿಡು ಅಂತ ಕೊಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಹಂಗೆ ಆ ಥರ ಕನಸುಗಳಿಗೇನು ಕಾಣ್ಬೋದು. ಕನ್ಸಿತ್ತ ಅಂತ ಏನು ಈ ಥರ ಸುಮ್ಮನೆ ಬೇಡ, ಕಷ್ಟಪಡ್ತೀವಲ್ಲ ಅದಕ್ಕೆ ಬಂದರೆ ಸಾಕಾಗಿದೆ. ನಾವೇನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ದುಡ್ಡು ಬಂದರೆ ಸಾಕಾಗಿದೆ. ಅಷ್ಟಕ್ಕೆ ನೆಮ್ಮದಿ ಸಾಕು. ಓಕೆ. ಹೀರೋಯಿನ್ಗಳಿಗೆ ಅಂದರೆ ಈಗ ಸ್ಟಾರ್ ಸಿನಿಮಾದಲ್ಲೂ ಕೂಡ ಹೀರೋಯಿನ್ಗಳಿಗೆ ಅಷ್ಟೊಂದು ನಡ್ಸೋಕೆ ಸ್ಪೇಸ್ ಸಿಗಲ್ಲ ಅಂತ ಹೇಳ್ತಾರೆ. ಸುಧಾರಾಣಿ ಮೇಡಮ್ ಒಂದು ಕಡೆ ಹೇಳ್ತಾರೆ, ರವಿಚಂದ್ರನ್ ಅವರು ಅವ್ರ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರಕ್ಕೆ ತುಂಬ ಒಳ್ಳೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ಗೆ ಅಂತಲೇ ಒಂದು ಸಾಂಗ್ ಇದೆ, ಇದು ಹೇಗೆ ಅನ್ನಿಸ್ತು? ಅಂದರೆ ಫಸ್ಟ್ ನೀವು ಹೇಳಿದ್ರಿ ಹೀರೋಯಿನ್ಗೆ ಕಮ್ಮಿ ರೋಲ್. ಅಂದರೆ ನನಗೇನು ಅನಿಸುತ್ತೆ, ನಾವು ಚಿಕ್ಕದೇ ಕೊಡಲಿ ಅವ್ರ ರೋಲು, ದೊಡ್ಡದೇ ಕೊಡಿ, ಇಡೀ ಸಿನಿಮಾನ ಕ್ಯಾರಿ ಮಾಡೋ ಅಷ್ಟು ರೋಲ್ ಕೊಟ್ಟರು, ಚಿಕ್ಕದೇ ರೋಲ್ ಕೊಟ್ಟರು, ಅದು ನಮ್ಮ ಜವಾಬ್ದಾರಿ ಇರುತ್ತೆ. ನಾವು ಚೆನ್ನಾಗಿ ಮಾಡಿದ್ರೆ ನಾವು ಒಂದು ಸೀನ್, ಇವ್ರು ಹೇಳ್ತಾ ಇದ್ರು, ನೀವು ಒಂದು ಸೀನ್ ಚೆನ್ನಾಗಿ ಮಾಡಿದ್ರು ಕೂಡ ಅದನ್ನು ಜನ ನೋಡಿ ಒಂದು ಸೀನ್ ಆದರೂ ಈ ಸಖತ್ತಾಗಿ ಮಾಡಿದಾಳೆ ಅಂತ ಹೇಳೋ ಚಾನ್ಸಸ್ಸು ಇರುತ್ತೆ. ಫುಲ್ ಸಿನಿಮಾ ಮಾಡಿದ್ರು ಫುಲ್ ಸಿನಿಮಾನು ಚೆನ್ನಾಗಿ ಮಾಡಿದಾಳೆ. ಅದಕ್ಕೆಲ್ಲ ಡಿಪೆಂಡ್ ಆಗೋದು ನಾವು ಹೇಗೆ ಆ್ಯಕ್ಟ್ ಮಾಡ್ತೀವಿ ಅನ್ನೋದು. ಸೊ ನನಗಂತ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಯೂಶ್ವಲಿ ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಸ್ ಇದ್ದೇ ಇರುತ್ತೆ, ಅಥವಾ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಐಟಮ್ ಸಾಂಗ್ಸ್ ಎಲ್ಲ ಮುಂಚೆ ಸಿಕ್ಕಾಪಟ್ಟೆ ಇರ್ತಾಯಿತ್ತು. ಬಟ್ ಅದನ್ನು ಹೀರೋಯಿನ್ ಮಾಡ್ತಾ ಇರಲಿಲ್ಲ, ಐಟಮ್ ಸಾಂಗ್ಸ್ಗಂತಲೇ ಬೇರೆಯವ್ರು ಬಂದು ಮಾಡ್ತಾಯಿದ್ರು. ಬಟ್ ಇದರಲ್ಲಿ ಹೀರೋಯಿನ್ಗಂತಲೇ ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೊಟ್ಟಿರೋದಕ್ಕೆ ಅದು ನನಗೂ ಹೊಸದು ಅಂತ ಅನಿಸ್ತು. ಆಮೇಲೆ ಟಿಪಿಕಲಿ ಒಂದು ಮದನಾರಿ ಅಂದರೆ ಬರೀ ಹುಡುಗಿಗಂತ ಬರ್ದಿರೋ ಒಂದು ಸಾಂಗು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಓಕೆ. ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಹೌದು, ದಾವಣಗೆರೆ ಬೆಣ್ಣೆ ದೋಸೆ ಅವರು. ಓ ಓಕೆ. ನೀವು ಹೇಳಿದ್ರಿ ಚೆನ್ನಾಗಿ ಕಾಣಿಸ್ತಾರೆ ಅಂತ. ತುಂಬ ಜನ ಹೇಳಿದ್ದಾರೆ ಈ ಮಾತನ್ನ. ಅಂದರೆ ಟ್ರೆಡಿಷ್ನಲ್ ಲುಕ್ ಇದೆ, ಬೋಲ್ಡ್ ಲುಕ್ ಇದೆ, ಮಳೇಲಿ ಡ್ಯಾನ್ಸ್ ಮಾಡುವಂಥದ್ದು. ನಿಮಗೆ ನಿಮ್ಮ ಸರ್ಕಲ್ನವ್ರು ಏನು ಹೇಳಿದ್ರು? ಫಸ್ಟು ನಾನು ಶೂಟ್ ಮಾಡುವಾಗ ನಮ್ಮ ಅಮ್ಮನ ಪಕ್ಕ ಕೂರಿಸ್ಕೊಂಬಿಟ್ಟಿದೆ, ನೋಡು ಹೀಗಿರುತ್ತೆ, ಇದು ರಿಯಾಲಿಟಿಗೆ ನಡೀತಾ ಇದೆ ಅಂತ. ಸೊ ಬಟ್ ನನಗೆ ಏನು ಅನಿಸ್ತು ಅಂದರೆ, ನಾವು ಏನೇ ಬೋಲ್ಡ್ ಲುಕ್ ಮಾಡೋಕ್ಕೆ ಹೋದ್ರು ಸ್ಕ್ರೀನ್ ಮೇಲೆ ಒಂದು ತಿನ್ ಲೈನ್ ಅಂತ ಇರುತ್ತೆ, ಅದನ್ನು ನಾವು ಕ್ರಾಸ್ ಮಾಡಬಾರ್ದು. ಸೊ ನಾವು ಮದನಾರಿ ಸಾಂಗಲ್ಲಿ ಅದನ್ನ ಕ್ರಾಸ್ ಮಾಡಿಲ್ಲ, ಅದನ್ನ ತುಂಬಾ ನೀಟಾಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತ ಡೈರೆಕ್ಟರ್ಸ್, ಕೊರಿಯೋಗ್ರಾಫರ್ಸ್. ಅಂದ್ರೆ ಶೃಂಗಾರ ರಸ ಅಂತ ಅಷ್ಟೇ, ಶೃಂಗಾರವಾಗಿದೆ. ಅಂದ್ರೆ ಒಂದು ಹೀರೋಯಿನ್, ಅದ್ರಲ್ಲಿ ಹೀರೋಯಿನ್ ಅಲ್ವಾ ಅವಳು, ಸೂಪರ್ ಸ್ಟಾರ್, ಅವಳು ಎಲ್ಲ ಪಾತ್ರಗಳನ್ನು ಮಾಡೋಕ್ಕೆ ಅವಳಿಗೆಲ್ಲ ಸಾಧ್ಯತೆ ಇದೆ, ಅವಳೆಲ್ಲ ಕಾಸ್ಟ್ಯೂಮ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ ಅಂತ ತೋರಿಸಿದ್ದಾರೆ. ಬಿಟ್ಟು ಆ ಲೈನ್ನ ನಾನು ಕ್ರಾಸ್ ಮಾಡಿಲ್ಲ ಅಂತ ನನಗೂ ಅನಿಸ್ತು. ಬಿಕಾಸ್ ಅಲ್ಲಿ ಏನಾಗೋಯ್ತು, ಮಳೆ ಸೀನ್ ಮಾಡುವಾಗ ಕೊರಿಯೋಗ್ರಾಫರ್ ಏನು ಹೇಳ್ಕೊಟ್ಟಿದ್ರು ನನಗೆ ಏನೂ ಜ್ಞಾಪಕ ಇರಲಿಲ್ಲ. ನಾನೇ ನನ್ನ ಓನ್ ಕೊರಿಯೋಗ್ರಫಿ ಮಾಡಿದೆ ಅದೊಂದು ಬಿಟ್ಟು. ಬಿಕಾಸ್ ಮಳೆ ಬೇರೆ ಬರ್ತಾಯಿತ್ತು, ಅದ್ರ ಹಿಂದಿಂದ ಸೆಟಪ್ಪು ಸೋಪ್, ಅಂದರೆ ಸ್ನೋದಿರೋ ಬದಲು ಅದು ಸೋಪ್ ಬೀಳ್ತಾಯಿತ್ತು. ಸೊ ಅದೆಲ್ಲ ಕಣ್ಣೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೇನು ಬರುತ್ತೆ ನಾನು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ದು. ಅದು ತುಂಬ ಜನ ಇಷ್ಟಪಟ್ಟಿದ್ದೆ. ಆ ಯೆಲ್ಲೋ ಕಲರ್ ಸ್ಯಾರಿ ಪಾರ್ಟ್ ತುಂಬ ಇಷ್ಟಪಟ್ಟರು. ಸೊ ನನಗನ್ಸುತ್ತೆ ಆ ಬೋಲ್ಡ್ನೆಸ್ ತೋರಿಸೋದ್ರ ಮಧ್ಯೆ ನಮ್ಮದು ಒಂದು ಜವಾಬ್ದಾರಿ ಇದೆ, ಅದನ್ನ ಲಿಮಿಟ್ ಕ್ರಾಸ್ ಮಾಡಬಾರ್ದು, ಅದನ್ನು ನಾವು ಮಾಡಿಲ್ಲ ಅಂತ ಅನಿಸುತ್ತೆ. ಈಗ ಯಾವುದೇ ಆರ್ಟಿಸ್ಟ್ ತಗೊಂಡ್ರು ಸ್ಟಾರ್ ಆಗಬೇಕು ಅನ್ನೋದೊಂದು ಇರುತ್ತೆ. ಈಗ ನಮ್ಮ ಜನ ಗುರ್ತಿಸ್ಬೇಕು, ಚಪ್ಪಾಳೆ ಹೊಡಿಬೇಕು ಅಂತ ಇರುತ್ತೆ. ನಿಮಗೆ ಅದೇ ರೀತಿ ಪಾತ್ರ ಸಿಕ್ಕಿದೆ ಈಗ ಆಲ್ರೆಡಿ ನಿಮ್ಮ ಕರಿಯರ್ ಶುರುವಲ್ಲೇ ನಿಮ್ಗೆ ಈ ರೀತಿ ಪಾತ್ರ ಸಿಕ್ಕಿದೆ, ಅದು ಹೇಗೆ ಅನ್ನಿಸ್ತು? ದೇವ್ರ ಹತ್ರ ಬೇಡ್ಕೋತಾ ಇದ್ದೆ ಚೆನ್ನಾಗಿರೋ ಪಾತ್ರ ಅಂದರೆ ನನಗೆ
ಅದೇ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನಾವು ಸ್ಟಾರ್ ಆಗೋಕ್ಕಿಂತ ಆ್ಯಕ್ಟರ್ ಆಗಬೇಕು ಯಾವಾಗಲೂ. ಅಂದರೆ ಚೆನ್ನಾಗಿರೋ ಪಾತ್ರಗಳನ್ನ ಮಾಡಬೇಕು, ಅದರಿಂದ ನಾವು ಆ್ಯಕ್ಟರ್ ಅಂತ ಗುರ್ಸ್ಕೊತೀವಿ. ಇವಾಗ ಚೆನ್ನಾಗೇ ಎಷ್ಟೋ ಜನ ಹೇಳ್ತಾರೆ, ಎಷ್ಟು ಚೆನ್ನಾಗಿದ್ದಾರಲ್ಲ, ಒಬ್ರು ಚೆನ್ನಾಗಿರ್ತಾರೆ ಅಂದ್ಕೊಳ್ಳಿ, ಅವ್ರು ಇನ್ನು ಚೆನ್ನಾಗಿರಲ್ಲ ಆ್ಯಕ್ಟಿಂಗ್ ಮಾಡ್ಬೋದು. ಚೆನ್ನಾಗಿರೋರೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ಅಥವಾ ಆ್ಯಕ್ಟಿಂಗ್ ಮಾಡೋರು ಹಾಗೆ ಲುಕ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಆ್ಯಕ್ಟರ್ ಆಗಬೇಕಂದ್ರೆ ಅದು ಸೆಕೆಂಡ್ ಸಿನಿಮಾಗೆ ಒಂದು ಸಿನಿಮಾದಲ್ಲೂ ಸೂಪರ್ ಸ್ಟಾರ್ ರೋಲ್ ಪ್ಲೇ ಮಾಡೋದು ನನಗೆ ತುಂಬ ಖುಷಿ ಕೊಡ್ತು. ಆಮೇಲೆ ಒಂಥರ ಹುಡುಗಿರ್ಗಿರುತ್ತಲ್ಲ, ಎಲ್ಲ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಹಾಕೋಬೇಕು ಸಿನಿಮಾದಲ್ಲಿ ಅಂತ, ಅದೆಲ್ಲ ಈ ಸಿನಿಮಾದಲ್ಲಿ ಈಡೇರಿಸ್ತು ಅಂತ. ಅವರು ಅಂದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಹೌದು, ಅಷ್ಟಲ್ಲದೆ ಭಾಷೆ ತುಂಬ ಚೆನ್ನಾಗಿದೆ. ಐ ಮೀನ್ ನಮ್ಮವರು ಲೋಕಲ್ ಅಂತ ಅನ್ನಿಸ್ತಾರೆ, ಆ ಭಾಷೆ ತುಂಬ ಚೆನ್ನಾಗಿದೆ. ಆಮೇಲೆ ಸೆಟ್ ಪಟ್ ಅಂತ ಪೇಪರ್ ಹಾಕ್ತಾರೆ, ಏನಾದರೂ ಒಂದು ಡೈಲಾಗ್ ಹಿಂಗೆ ನೋಡಿದ್ರೆ ಪಟ್ ಹಾಂ ಸರ್ ನಾನು ರೆಡಿ ಅಂತ, ಅಷ್ಟು ಬೇಗ. ಸೊ ಇನ್ ದಟ್ ವೇ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಈ ಸಿನಿಮಾದಕ್ಕೆ ಡಾಲಿ ಧನಂಜಯ ಅವರು ನಿರ್ಮಾಣ ಮಾಡಿರುವಂಥದ್ದು ನಿಮ್ಮ ಫ್ರೆಂಡು, ಅಂದರೆ ಫ್ರೆಂಡ್ಶಿಪ್ ಅಂತ ಇದ್ದಾಗ ಅಲ್ಲಿ ಬಿಸ್ನೆಸ್ ಬರಬಾರ್ದು, ವ್ಯವಹಾರ ನಡಿಬಾರ್ದು ಅಂತ ಹೇಳ್ತಾರೆ. ಈಗ ಅವ್ರ ಪ್ರೊಡ್ಯೂಸರು ಹೇಗಿತ್ತು ಅಂತ ಬಾಂಡಿಂಗು, ಅಥವಾ ಆ ಫ್ರೆಂಡ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡೋದು ಈಸಿನಾ ಹೇಗೆ ಅಂತ? ಅದು ಬೇರೆ ಇದು ಬೇರೆ. ಅದು ಏನಾಗುತ್ತೆ, ಈ ಬಡಬರಾಸ್ಕಲ್ ಸಿನಿಮಾದಾಗ ಸಕ್ಸಸ್ ಮೀಟಲ್ಲಿ ಅನಿಸುತ್ತೆ ಧನಂಜಯ ಒಂದು ಮಾತು ಹೇಳಿದ್ದ. ಅಂದರೆ ಏನು ಕೆಲವರು ನೋಡಿದವರು ಏನು ಅಂದ್ಕೊಂಡ್ರೆ ಎಲ್ಲ ಅವ್ನು ಸುತ್ತ ಇರೋರನ್ನ ಹಾಕೊಂಡು ಮಾಡ್ಬಿಟ್ಟ. ಹಂಗಲ್ಲ, ಅದು ನಾನು ಸುತ್ತ ಇರೋರ್ದು ಟ್ಯಾಲೆಂಟ್ ನನಗೆ ಗೊತ್ತಿತ್ತು, ಅದನ್ನ ನಾನು ಎನ್ಕ್ಯಾಶ್ ಮಾಡ್ಕೊಂಡೆ ಅಂತ. ಅಥವಾ ಇಲ್ಲ ಅವರು ಸುತ್ತ ಇರೋರನ್ನ ಅವ್ರಿಗೆ ಚಾನ್ಸ್ ಕೊಟ್ಟ ಅವನು ಧನಂಜಯ, ಅವ್ರು ಸುತ್ತ ಇರೋರಿಗೆ ಚಾನ್ಸ್ ಕೊಟ್ಟ ಅಂತ. ಇಲ್ಲ ನಾನು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆಲ್ಲ, ಅವರಲ್ಲಿರೋ ಪ್ರತಿಭೆನ ನಾನು ಎನ್ಕ್ಯಾಶ್ ಮಾಡ್ಕೊಂಡೆ ಅಂತ. ಅಂದರೆ ನೀವನ್ನ ಯಾವ ಥರ ನೋಡ್ತೀರಾ ಅಂತ, ಯಾವ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡ್ತೀರಾ ಅಂತ ಮ್ಯಾಟ್ರ್ ಆಗುತ್ತೆ ಒಂದು. ಆಮೇಲೆ ಧನಂಜಯ ಸರ್ ಪ್ರೊಡ್ಯೂಸರು ಸ್ಟಾರ್ಟಿಂಗ್ ಒಂದು ಸೆಟ್ಟಿಗೇನು ಒಂದಿನ ಬಂದಿದ್ದೆ ಹೆಚ್ಚು ಅಷ್ಟೇ. ಅಂದ್ಬಿಟ್ರೆ ಅವ್ನ ಪೋರ್ಷನ್ ಶೂಟ್ ಮಾಡಿದ್ದು ಬಿಟ್ಟರೆ ಒಂದಿನ ಬಂದು ಹೆಚ್ಚು ಬಿಟ್ಟರೆ ಅವ್ನಿಗೆ ಬೇರೆ ಏನೂ ಬರ್ತಾನೂ ಇರಲಿಲ್ಲ. ಬಟ್ ಪ್ರೊಡಕ್ಷನ್ ಒಬ್ಬ ಪ್ರೊಡ್ಯೂಸರು ಸಿನಿಮಾಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ. ಇನ್ಫ್ಯಾಕ್ಟ್ ನಮ್ಗೆ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತಿತ್ತು ಮತ್ತೊಂದು, ಅವಾಗೆಲ್ಲ ನಾನು ಕರೆದು ಸ್ವಲ್ಪ ಹೇಳಿದ್ದಿದೆ, ಮಾಡ್ಕೊಂಡು ಮಾಡು, ಒಂದು ಪೈಸೆ ಬಿಸ್ನೆಸ್ ಆಗ್ತಿಲ್ಲ ನಿಂಗೆ ಗೊತ್ತಾಗ್ತಾ ಇಲ್ವಾ, ಸ್ವಲ್ಪ ನೋಡ್ಕೊಂಡು ಮಾಡು ಇದನ್ನ ಹಂಗೆ ಹಿಂಗೆ ಅಂತ ನನಗೆ ಹೇಳಿದ್ದಿದೆ. ಬಿಟ್ಟರೆ ಅದು ಯಾವುದು ಇರುತ್ತೆ, ನೀವು ಒಂದು ಪೈಸೆ ಇನ್ವೆಸ್ಟ್ ಮಾಡಿದಾಗ ಅವ್ನು ಕೇಳಬೇಕಲ್ವಾ, ಅದನ್ನ ನೋಡ್ಕಪ್ಪ ನೀಟಾಗಿ ಅಂತಂದಾಗ ಅದು ಆಕ್ಚುಲಿ ಆಗಂದ್ ಮಾತ್ರಕ್ಕೆ ಫ್ರೆಂಡ್ಶಿಪ್ ಎಷ್ಟು ಹೆಲ್ದಿ ಇದೆ ಅಂತ ಗೊತ್ತಾಗುತ್ತೆ. ಆಗಂದ್ ಮಾತ್ರಕ್ಕೆ ಇನ್ವೆಸ್ಟ್ ಮಾಡಿದ ತಕ್ಷಣ ನಾನು ಲೈಕ್ ಅವ್ನು ಏನು ಬೇಕಾದ್ರು ಅವ್ನ ಅನ್ಬೋದು ಅನ್ನೋ ಇದಿರಲಿಲ್ಲ. ಅವ್ನು ಗೊತ್ತಾಗ್ತಿದೆ ನಿಮಗೆ, ಈಗ ನಾನು ನಿಮ್ಮನ್ನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ಬಿಟ್ರೆ ನಿಮ್ಮನ್ನು ನಾನು ಯಾವ ರೀತಿ ನೋಡ್ತೀನಿ ಅನ್ನೋದು ಚೇಂಜ್ ಆಗಿಬಿಟ್ರೆ ತಪ್ಪಾಗ್ಬಿಡುತ್ತಲ್ಲ, ಅವಾಗ ಸ್ನೇಹ ಇರಲ್ಲ ಅಲ್ಲಿ. ಬಟ್ ಎಷ್ಟೋ ಸ್ನೇಹಿತರು ಈ ವ್ಯವಹಾರ ಅಂತ ಬಂದಾಗ ಬೇಡವೇ ಬೇಡ, ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಲಿ, ವ್ಯವಹಾರ ತರದೇ ಬೇಡ ಅಂತ ಹೇಳೋದಿದೆ. ಹೌದು, ಅದು ಅವ್ರವ್ರದ್ದು. ಈಗ ನನ್ನ ಫ್ರೆಂಡ್ದು ಇನ್ನೊಬ್ರು ಇದ್ದಾರೆ, ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡೋದ್ರಲ್ಲಿ ತುಂಬ ದೊಡ್ಡದು ಒಂದೇನೋ ಮಾಡಿದ್ರು. ಸೊ ಅವ್ರು ಏನು ಮಾಡಿದ್ರು ಅಂತಂದರೆ ಅವ್ರದ್ದು ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡು, ಹಿಂಗೆ ಎಲ್ಲರನ್ನೂ ಮೀಟ್ ಮಾಡ್ಕೊಂಡ್ಬಂದು ಕೊನೆಗೆ ನೋಡೋ ನಾನು ಈ ಥರದ್ದೇನೋ ದೊಡ್ಡದು ಮಾಡ್ತಾಯಿದ್ದೀನಿ, ಯು ವಾಂಟ್ ಬಿ ಪಾರ್ಟ್ ಆಫ್ ಇಟ್ ಅಂತ. ಸರಿ ಇಲ್ಲ ಹಂಗೆ ನನ್ನಲ್ಲಿ ಇಷ್ಟು ಕೊಡ್ತಾ ಇದ್ದಾರೆ, ಬಟ್ ಹಂಗೆ ತಲೆ ಕೆಡ್ಸ್ಕೊಬೇಡ ಬಾ, ನಿಂದೇನು ಪ್ಯಾಕೇಜ್ ಇದೆ ನೋಡೋಣ. ಸೊ ಅವ್ರಿಗೆ ಕೊನೆಯಲ್ಲಿ ಏನಂತಂದರೆ, ನೋಡು ಭೂಷಣ್, ನನಗೆ ನನ್ನ ಸುತ್ತ ನಾನು ಪ್ರೀತಿಸೋರು ಇರಬೇಕಲ್ವಾ, ಆವಾಗ ನನಗೆ ನನ್ನ ತಲೆನೋವು ಕಡಿಮೆ ಆಗುತ್ತೆ. ನಾನು ಯಾಕೆ ಯಾರ್ಯಾರು ಹೈರ್ ಮಾಡ್ಕೊಳ್ಳಿ, ನನಗೆ ಗೊತ್ತು ನನ್ನ ಸುತ್ತ ಇರೋದು ಕೆಪಾಸಿಟಿ, ನಾನು ಅವ್ರನ್ನ ಹೈರ್ ಮಾಡ್ತೀನಿ, ಕೆಲಸ ಇನ್ನೂ ಚೆನ್ನಾಗುತ್ತೆ ಅಂತ. ಅಂದರೆ ಅವ್ರು ಯಾವ ಥರ ನೋಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಿಂದ ಈಗ ಸಿನಿಮಾದತ್ತ ಮುಖ ಮಾಡಿರೋವಂಥದ್ದು ಏನಾದ್ರು ಡಿಫ್ರೆನ್ಸ್ ಅನಿಸ್ತಿದ್ಯಾ? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅಂದರೆ ವರ್ಕಿಂಗ್ ಅವರ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಅಲ್ಲಿ ಜಾಸ್ತಿ ಹೆಕ್ಟಿಕ್ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಬೆಳಗ್ಗೆ ಹೋದರೆ ನಾವು ರಾತ್ರಿ 10 ಗಂಟೆಗೆ ಬರ್ತೀವಿ ಅನ್ನೋ ಅದೇ ಸೈಕಲ್ ಸತತವಾಗಿ 15 ದಿನ 20 ದಿನ ಒಂದು ತಿಂಗಳಲ್ಲಿ ನಡೆಯುತ್ತೆ. ಅಂದರೆ ನಿಮಗೆ 4 ರಿಂದ 5 ಅವರ್ ನಿದ್ದೆ ಮಾಡ್ಬೋದು ರಾತ್ರಿ. ಆಮೇಲೆ ಅಲ್ಲಿ ಸೆಟಲ್ ಹೋಗಿ ಮಲ್ಕೊಳಕ್ಕಾಗಲ್ಲ, ಆದರೆ ಕ್ಯಾರವಾನ್ಸ್ ಅಂತ ಇರಲ್ಲ, ಏನೂ ಇರಲ್ಲ. ನಮ್ಮ ಸಿನಿಮಾದೆಲ್ಲ ಅಂದರೆ ಇಷ್ಟು ರೆಸ್ಟ್ ಮಾಡಿ ಇಷ್ಟಿರುತ್ತೆ ಅಂತ ಹೇಳ್ತಾರೆ, ಬಟ್ ಸೀರಿಯಲೆಲ್ಲ ಹಾಗಿಲ್ಲ. ಸಿನಿಮಾದಲ್ಲಿ ಟ್ರೀಟ್ಮೆಂಟ್ ಅನ್ನೋಕ್ಕಿಂತ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾಗಿರುತ್ತೆ, ಇಲ್ಲಿ ಅಷ್ಟೊಂದು ಕೆಲಸ ಇರಲ್ಲ. ಬಟ್ ಎಲ್ಲ ಸೇಮು, ಅಲ್ಲೂ ಕಲೆನೇ ಇಲ್ಲೂ ಕಲೆನೇ. ನನಗೆ ಯಾವತ್ತೂ ನಾನು ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ತುಂಬ ಜನ ಹೇಳ್ತಾರೆ ಸೀರಿಯಲ್ ಅನ್ನೋದನ್ನೇ ತುಂಬ ಕೀಳಾಗಿ ನೋಡ್ತಾರೆ. ತುಂಬ ಜನ ಇದ್ದಾರೆ ಸೀರಿಯಲ್ಲೇ ಮಾಡಿಕೊಂಡು ಬರೀ ಸೀರಿಯಲ್ ಮಾಡಿದವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರಿಯಲ್ ಮಾಡೋರು ತುಂಬ ಕಷ್ಟಪಡ್ತಾರೆ. ನಾರ್ಮಲಿ ಸಿನಿಮಾ ಮಾಡೋರು ಕಷ್ಟಪಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಕಂಪೇರ್ ಮಾಡಿದಾಗ ಸೀರಿಯಲ್ ಅವ್ರು ತುಂಬ ಕಷ್ಟಪಡ್ತಾರೆ. ನೀವು ಯಾವುದೇ ಆರ್ಟಿಸ್ಟ್ನ ಕೇಳಿ, ನೀವು ಇವಾಗ ಸುಧಾರಾಣಿ ಮ್ಯಾಮ್ನೋಗಿ ಕೇಳಿದ್ರು ಕೂಡ ಅವರು ಬೆಳಗ್ಗೆ 8 ಗಂಟೆಗೆ ಸೆಟಲ್ ಇರಬೇಕಂದ್ರೆ 8 ಗಂಟೆಗೆ ಇದ್ದು ರಾತ್ರಿ ತನಕ ಶೂಟಿಂಗ್ ಮಾಡ್ತಾರೆ.
ಸೊ ಆ ಒಂದು ಡಿಫ್ರೆನ್ಸ್ ಇದೆ. ವರ್ಕಿಂಗ್ ಅವರ್ಸ್ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ನನಗೆ ಹೆಚ್ಚು ಅಂತ ಅನಿಸಿಲ್ಲ. ಈಗ ಸೀರಿಯಲ್ ಅಂತ ಹೇಳಿದ್ರಿ ಕೀಳಾಗಿ ಕಾಣ್ತಾರೆ ಅಂತ, ಕೆಲವೊಬ್ಬರು ಕಡೆ ಹೇಳ್ತಾರೆ ಸೀರಿಯಲ್ನವರು ಅಂತ ಹೇಳಿ ಸಿನಿಮಾದಲ್ಲಿ ಅವಕಾಶ ಕೊಡಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಸೀರಿಯಲ್ ಮಾಡೇನೆ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಹಿಟ್ ಕೊಟ್ಟಿರುವಂಥದ್ದು. ನಿಮ್ಗೆ ಈ ರೀತಿ ಟ್ರೀಟ್ ಮಾಡಲಾಗಿದ್ಯಾ ಮೊದಲು? ಇಲ್ಲ ಇಲ್ಲ ಎಲ್ಲೂ ಮಾಡಿಲ್ಲ. ಅಂದರೆ ಈಗ ಗೊತ್ತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕ್ತಾರೆ, ಸೀರಿಯಲ್ ಅವ್ರು ಮಾಡೋರೆಲ್ಲ ತಗೊಂಡು ಬಂದುಬಿಡ್ತಾರೆ ಮಾಡ್ಸೋಕ್ಕೆ ಅಂತ. ಹಂಗೆ ನೋಡಿದ್ರೆ ನಾವು ಎಲ್ಲದಕ್ಕೂ ಬ್ಲೇಮ್ ಮಾಡ್ಬೇಕು. ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಫೇಮಸ್ ಆಗಿಬಿಡ್ತಾರೆ, ಅವ್ರನ್ನ ತಂದುಬಿಟ್ಟು ಆ್ಯಕ್ಟಿಂಗ್ ಮಾಡಿಸ್ತಾರೆ ಅಂತ. ಯಾರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅದೇ ಕೊನೆಗೆ ಅದು ಅಲ್ಲಿಗೆ ಹೋಗುತ್ತೆ. ಯಾರು ಏನೇ ಬೈಕೊಂಡ್ರು ಏನೇ ಅಂದ್ರು ದೇವ್ರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಿಂದ ಬಂದ್ರು ಮ್ಯಾಟ್ರ್ ಆಗಲ್ಲ. ಹಂಗೆ ನೋಡಿದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶು ನಮಗೆ ನನ್ನ ಸೀರಿಯಲ್ಗೆ ಅಸೋಸಿಯೇಟ್ ಆದವರು ಒಬ್ರಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ಯಶ್ ಸರ್ ಅವಾಗ ಬರ್ತಾ ಇದ್ರು, 250 ರುಪೀಸು 300 ರುಪೀಸ್ ಅವ್ರು ಪರ್ ಡೇ ಪೇಮೆಂಟ್ ಇದ್ದಿದ್ದು. ಇವಾಗ ಅವ್ರು ಎಲ್ಲಿದ್ದಾರೆ, ಅವ್ರು ಆಗಲೇ KGF ಮಾಡಿದ್ರು ಆ ಟೈಮಲ್ಲಿ. ಅಂದರೆ ಅವರು ಸೀರಿಯಲಿಂದ ಬಂದವ್ರೆ. ನಾನು ರಾಧಿಕಾ ಪಂಡಿತ್ ಮ್ಯಾಮ್ನ ಮೀಟ್ ಮಾಡಿದಾಗ ಅವರು ಸೀರಿಯಲಿಂದ ಬಂದವರು. ಅಂದರೆ ಅವ್ರಿಗೆ ಗೊತ್ತು ಆ ಸ್ಟ್ರಗಲ್ ಏನಿದೆ. ನನಗನ್ಸುತ್ತೆ ಸೀರಿಯಲ್ ನಿಮ್ಮ ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ಸಿನಿಮಾದಲ್ಲಿ ಡೈರೆಕ್ಟಾಗಿ ಹೋಗಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಸೀರಿಯಲಲ್ಲಿ ಟೈಮ್ ಡಿಸಿಪ್ಲಿನ್ನು, ಇಷ್ಟೊತ್ತಿಗೆ ರೆಡಿ ಇರಬೇಕು, ಡೈರೆಕ್ಟರ್ ಹೇಳಿದ ತಕ್ಷಣ ನಾವು ರೆಡಿ ಇರಬೇಕು. ಆಮೇಲೆ ಎಷ್ಟು ಪೇಜ್ ಡೈಲಾಗ್ ಇರುತ್ತೆ ಅಂದರೆ, ಒಂದು ಸತಿ ನನಗೆ 15 ಪೇಜ್ ಡೈಲಾಗ್ ಇದ್ದಿದ್ದು. ಸರ್ ಅಂದಿದ್ರು ನಮ್ಮ ಡೈರೆಕ್ಟ್ರು, ನೋಡಮ್ಮ 5 ಕ್ಯಾಮ್ರಾ ಇದೆ, 15 ಪೇಜ್ ಡೈಲಾಗು, ಕಟ್ಟು ಮಾಡಲ್ಲ, ನಾನು ಝೂಮ್ ಔಟ್ಗಷ್ಟೇ ಕಟ್ ಹೇಳೋದು, ಇನ್ನೆಲ್ಲ ನೀನು ಹೇಳ್ತಾ ಹೋಗ್ಬೇಕಷ್ಟೇ ಅಂತ ಚಾಲೆಂಜಸ್ನ ಫೇಸ್ ಮಾಡಿ ಬಂದಾಗ ಸಿನಿಮಾ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ತಿಂಗಳಲ್ಲಿ 15ರಿಂದ 20 ದಿನ ಶೂಟ್ ಇರ್ಬೋದು ಸೀರಿಯಲ್ ಅಲ್ಲಿ. ಹೌದು, ಅದೊಂಥರ ರೂಢಿ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ಹೆಂಗೆ ಅಂದ್ರೆ ವಾರದಲ್ಲಿ 7 ದಿನದಲ್ಲಿ 6 ದಿನ ಕೆಲಸ ಮಾಡಿರ್ತೀವಿ. ಇನ್ನೊಂದ್ ದಿನ 6 ದಿನ ಏನ್ ಅನ್ಸಿರುತ್ತೆ, ಯಪ್ಪ ಒಂದ್ ದಿನ ವೀಕ್ ಆಫ್ ಸಿಕ್ಕರ್ ಸಾಕು ಅಂತ ಅನ್ಸಿರುತ್ತೆ. ಬಟ್ ಆ ವೀಕ್ ಆಫ್ ದಿನ ನಮ್ಗೆ ನಿದ್ದೆನೂ ಬರಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೀವು ಆ ಥರ ಎಲ್ಲಾದ್ರೂ ಫೀಲ್ ಮಾಡಿದ್ರೆ? ಒಂದಿನ ಸಿಕ್ಬಿಟ್ರೆ ಬರೀ ಮಲ್ಕೊಳ್ಳೋದೇ ಕೆಲಸ ನನಗೆ. ಲೈಫಲ್ಲಿ ಏನು ತುಂಬ ಇಷ್ಟ ನಿನಗೆ ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಒಂದು ಮಲ್ಗೋದು ಒಂದು ತಿನ್ನೋದು. ಒಂದಿನ ಫ್ರೀ ಆಗಿಬಿಟ್ರೆ ಇಡೀ ದಿನ ಮಲ್ಕೋದು. ಯಾಕಂದರೆ ಅಷ್ಟು ಸುಸ್ತಾಗ್ತಾ ಇತ್ತು, ಯಾರ ಹತ್ರ ಮಾತಾಡ್ಬೇಕು ಅನಿಸ್ತಾ ಇರಲಿಲ್ಲ, ಏನಿಲ್ಲ, ಅಷ್ಟು ಸುಸ್ತು ಮಾಡೋದು ಆ ಕೆಲಸ. ಬಟ್ ಆ್ಯಕ್ಚುಲ್ ಆಗಿ ಏನಾಗುತ್ತೆ, ನಾವು ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅವತ್ತು ನಿದ್ದೆನೇ ಬಂದಿರಲ್ಲ. ನಾನು ಚೆನ್ನಾಗಿ ಮಲ್ಕೋತೀನಿ, ನಿದ್ದೆಗೆ ಏನು ಕೊಡ್ತಾ ಇಲ್ಲ ತಾಯಿ. ಇಲ್ಲ ಅದೌದು, ಅದಂತೂ ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ನೀವು ಅದರಲ್ಲಿ ಅದೃಷ್ಟವಂತರು ಅಂತ ಅನ್ಸುತ್ತೆ. ಅವತ್ತು ಒಂದಿನ ನಿದ್ದೆ ಮಾಡ್ಬೇಕಂದ್ರೆ ಊಟ ಎಲ್ಲ ಬಿಟ್ಬಿಟ್ಟು ಮಲ್ಕೋತೀನಿ ಆರಾಮಾಗೆ. ಟಗರುಪಲ್ಲಿ ಆದ ನಂತರ ರಂಗಾಯಣ ರಘು ಆಕ್ಟ್ ಮಾಡಿರುವಂಥದ್ದು ಹೇಗೆ ಅನ್ಸುತ್ತೆ ಸರ್? ಇನ್ನೊಂದು ಇಲ್ಲಿ ಒಂದು ಕ್ಲಾರಿಫೈ ಮಾಡ್ತೀನಿ. ರಂಗಾಯಣ ರಘು ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ ಅಷ್ಟೇ, ಅದು ಸಾಂಗ್ ಏನು ಬಿಟ್ಟಿದ್ವಲ್ಲ ಆ ಸಾಂಗಲ್ಲಷ್ಟೇ ಬಂದೋಗೋದು ರಘು ಸರ್. ಓಕೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಆ ಸಾಂಗ್ಗೆ ರಘು ಸರ್ ಇದೆ ಚೆನ್ನಾಗಿರುತ್ತೆ ಅಂತ ನಾವು ಅವ್ರನ್ನ ಹೋಗಿ ಕೇಳೋದಕ್ಕೆ ಅವ್ರು ಬಾಪ ನಿಂದೆ ಮಾಡೋಣ ಅಂದ್ಬಿಟ್ಟು ನಮ್ಮ ಸಿನಿಮಾನ ಕಾರಣಕ್ಕೆ ಬಂದು ಮಾಡಿಕೊಟ್ರು. ಸೊ ಆ ವಿಚಾರದಲ್ಲಿ ರಂಗಾಯಣ ರಘು ಸರ್ಗೆ ಗ್ರೇಟ್ಫುಲ್. ಅದು ಇಷ್ಟೇ ಪಾರ್ಟಲ್ಲಿ ರಘು ಸರ್ ಬರೋದು ಸಿನಿಮಾದಲ್ಲಿ ಇಲ್ಲ. ಇಲ್ಲ 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 ಇಲ್ಲ. ಈ ಸಿನಿಮಾದಲ್ಲಿ ಕರಾಟೆ ಕಲಿಬೇಕು ಅಂತ ಹೇಳಿ ಟ್ರೈ ಮಾಡಿರುವಂಥದ್ದು, ನಿಜ ಜೀವನದಲ್ಲೂ ಕರಾಟೆ ಕಲ್ತಿದ್ದೀರಾ? ಕರಾಟೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ. ಇವಾಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಈಗೆಲ್ಲ ಮರ್ತೋಗಿದೆ. ಅವಾಗ ಕಲ್ತಿದ್ದೀನಿ ಎಲ್ಲ ಕಲ್ತಿದ್ದೆ ಫಸ್ಟ್ ಟೆನ್ಸ್. ಓಕೆ. ಕಲಿತಿದ್ದೆ ಆವಾಗ, ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು. ಸೊ ಸಿನಿಮಾ ಶೂಟಿಂಗ್ ಆದಮೇಲೆ ಅದನ್ನು ಮರ್ತುಬಿಟ್ಟಿದ್ದೀನಿ. ಅಂದರೆ ಬೇಸಿಕ್ಲಿ ಆಯಾ ಸಿನಿಮಾಗೆ ಏನೇನು ಬೇಕೋ ಅಷ್ಟನ್ನು ಕಲ್ತ್ಬಿಟ್ಟು, ಏನದು ಲರ್ನ್ ಅಂಡ್ ಅನ್ಲರ್ನ್ ಅಂತಾರಲ್ಲ ಹಂಗೆ ಕಲ್ತ್ಬಿಟ್ಟು ಹಂಗೆ ಮರ್ತ್ಬಿಟ್ಟು ಹೋಗೋದು. ಓಕೆ. ಈ ಸಿನಿಮಾದಲ್ಲಿ ಅಂದ್ರೆ ಹುಡುಗ ಹೊಡಿಬೇಕು, ನನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸೊ ನೀವು ಫಿಟ್ನೆಸ್ ವಿಚಾರದಲ್ಲೆಲ್ಲ ಹೇಗೆ ಅಂತ ರಿಯಲ್ ಆಗ ಫಿಟ್ನೆಸ್ ಇದ್ದೀನಿ, ಫಿಟ್ ಇದ್ದೀನಿ. ಓಕೆ. ಫಿಟ್ ಇದ್ದೀನಿ, ಫ್ಲೆಕ್ಸಿಬಲ್ ಇದ್ದೀನಿ. ವೆರಿ ಫ್ಲೆಕ್ಸಿಬಲ್. ಆಯ್ತಾ? ಸೊ ಅದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೇನೆ. ನಾನು ಏನೋ ಅನ್ಕೊಂಡಿದ್ದೆ ಇವನು ಏನೋ ಅಂತ. ಇದು ಬರಲಿಲ್ಲ ನೋಡಿ ಅಲ್ಲ, ಬಟ್ ಸ್ಟಿಲ್ ಅದೇನಾದ್ರು ಇದ್ರೆ, ಆ ಥರ ಏನಾದರೂ ಇದ್ರೆ ಐ ವಿಲ್ ಪ್ರೂವ್ ಯು ರಾಂಗ್ ಅಂತ. ಓಕೆ. ಆ ಸಿನಿಮಾದಲ್ಲಿ ನೀವು ಹೇಳ್ತೀರಾ, ಅಂದ್ರೆ ಟ್ರೇಲರ್ನಲ್ಲಿ ನೀವು ಹೇಳಿರುವಂಥದ್ದು ನಂಬಿಕೆ ಬರಬೇಕು ಅಂತ. ನಿಮಗೆ ನಿಮ್ಮ ಹುಡುಗನಲ್ಲಿ ಯಾವ ವಿಚಾರದಲ್ಲಿ ನಂಬಿಕೆ ಇರಬೇಕು ಅಂತ? ಹೇಳಿಪ್ಪ, ಕೇಳಿಸ್ಕೊತಾ ಇರ್ತಾರೆ, ಕ್ರಶ್ ಇಶ್ಯೂ ಈ ಥರದ್ದೆಲ್ಲ ಇರ್ತಾರೆ. ಅಂದ್ರೆ ಅದ್ರಲ್ಲಿ ಡೈಲಾಗ್ ಹೇಳಿದ್ದೀನಿ, ಹೀರೋ ಆಗಕ್ಕೆ ನಾನು ಇನ್ನ ಚೆನ್ನಾಗಿ ಕೇಳ್ತೀನಿ ಕೇಳಿ. ಈಗ ನಿಮ್ಮನ್ನ ಇಷ್ಟಪಡೋ ಹುಡುಗ ಯಾವ ಥರ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಸಿಂಪಲ್ ಆಗಿ. ಸೊ ಹೇಳಿ ಪಾಪ, ಕೇಳಿಸ್ಕೊತಾ ಇರ್ತಾರೆ ಹುಡುಗರು. ಇವಾಗ ನಾನು ಮರ್ನಿಂಗ್ ಅಲ್ವಾ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ಹಂಗಂತ ಅವ್ನು ಅಷ್ಟು ದುಡಿಬೇಕು ಎಷ್ಟು ದುಡಿಬೇಕನ್ನೋ ಆಸೆ ಇಲ್ಲ. ಬಟ್ ದುಡಿಬೇಕು ಖಂಡಿತ. ಊರಂತೂ ನಾನು ಮುಂದೆ ಇದ್ರೆ ನಾನು ಅವ್ನ ಮುಖ ನನ್ನ ಮುಖ ನೋಡ್ಕೊಂಡು ಕುತ್ಕೋಬೇಕಷ್ಟೇ. ಏನಂದ್ರೆ ಹುಡುಗಿರ್ಗೆ ಚಿಕ್ಕ ಚಿಕ್ಕ ವಿಷಯ ತುಂಬಾ ಮ್ಯಾಟ್ರ್ ಆಗುತ್ತೆ. ಒಂದ್ ಸ್ವಲ್ಪ ಇಲ್ಲಿ ಬರ್ತೀಯಾ, ನನ್ನ ಪಿಕ್ ಮಾಡಕ್ಕಾಗತ್ತಾ, ಇಲ್ಲಿ ಕ್ಯಾಬ್ ಸಿಗ್ತಾ ಇಲ್ಲ ಅಂತ ವಿಷಯಗಳಿಗೆ ಬೇಗ ರೆಸ್ಪಾನ್ಸ್ ಮಾಡ್ಬೇಕು, ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು, ತಿನ್ಸ್ಬೇಕು. ನನಗೆ ತಿನ್ನೋದಂದ್ರೆ ತುಂಬಾ ಇಷ್ಟ, ತಿನ್ಸ್ಬೇಕು. ಎಲ್ಲ ಚಿಕ್ಕ ಚಿಕ್ಕ ವಿಷಯ ತಿನ್ಸ್ಬೇಕು ಅಂದ್ರೆ ಕೊಡಿಸ್ಬೇಕಾ ಅಥವಾ ಹಿಂಗ್ ತಿನ್ಸ್ಬೇಕಾ? ಕೊಡಿಸ್ಬೇಕು, ಪಾನಿಪುರಿ ಕೊಡ್ಸಿದ್ರೆ ಸಾಕು. ಸರಿ.
ಅಷ್ಟೇ. ಇನ್ನಿನ್ನು ಹೆಚ್ಚಿಗೆ ಇದಕ್ಕೆ ಉತ್ತರ ಇಲ್ಲ ಇಷ್ಟೇನಾ? ಅವನು ಹೈಟ್ ಇರ್ಬೇಕು, ಅದೆಲ್ಲ ಇಲ್ಲ. ಕಲರ್ ಯಾವ ಕಲರ್ ಇರ್ಬೇಕು, ನೋಡಕ್ ಅಚ್ಚುಕಟ್ಟಾಗಿ ಚೆನ್ನಾಗಿರ್ಬೇಕಷ್ಟೇ. ಹೈಟ್ ಹೆಂಗ? ನಿಮ್ಗಿಂತ ಹೈಟ್ ಇರ್ಬೇಕಾ? ನಿಮ್ಗಿಂತ ಕುಳ್ಳ ಇದ್ರು ಓಕೆನಾ? ನನ್ಕಿಂತ ಹೈಟ್ ಇರ್ಬೇಕು. ಅವ್ರಿಗೆ ಹೈಟ್ ಇರಬೇಕು. ನಿಮ್ಮ ಹೈಟ್ ಇದ್ರೂ ಆಗಲ್ಲ, ಆಗುತ್ತೆ ಬಟ್ ಓಕೆ. ಸೊ ಜಾಸ್ತಿ ಹೈಟ್ ಇದ್ರೆ ತುಂಬಾ ಚೆನ್ನಾಗಿ ನಾನು ನೋಡ್ಕೋತಾನೆ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಹಂಗಾದ್ರೆ ಎಷ್ಟು ಆಪ್ಷನ್ ಸಿಗುತ್ತಲ್ಲ ಸರ್ ಇವರಿಗೆ, ಯಾಕೆಂದ್ರೆ ಡಿಮ್ಯಾಂಡೇ ಇಲ್ವಲ್ಲ. ಸೋಮನಂತರ ಈಗ ನೀವು ಕತೆ ಕಟ್ಕೊಂಡು ಹೋಗಿ ಇವೆಲ್ಲ ಹಂಗಾರೆ ಸುಳ್ಳು ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಅನ್ಸಿರುತ್ತೆ ಅವ್ರಿಗೂ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ವಲ್ಲ, ಆಕ್ಚುಲಿ ನಂಗೆ ಅದನ್ನು ಬೇಕಿದೆ. ನಿಮ್ಗೆ ಅನ್ಸಿರ್ಬೇಕೇನೋ, ಅದಕ್ಕೆ ಏನಿಲ್ಲಪ್ಪ. ನೀವು ಅವಾಗ ಮದ್ವೆಗಿಂತ ಮುಂಚೆ ಹೇಳಿ ಮದ್ವೆಗಿಂತ ಮುಂಚೆ ಇಂಟರ್ವ್ಯೂ ಶೂಟ್ ಇಲ್ಲ, ಹೇಳಿ ಏನ್ ಬೇಕಾದ್ರೆ ಕೇಳಿ. ಮದ್ವೆಗಿಂತ ಮುಂಚೆ ಇಂಟರ್ವ್ಯೂ ಕೊಡೋ ಟೈಮಲ್ಲಿ ಹುಡುಗಿ ಹೇಗಿರ್ಬೇಕು, ಯಾಕೆ ಮದ್ವೆ ಆಗಿಲ್ಲ ಅಂತ ಅಂದಾಗ, ಇಲ್ಲ ನಾನು ಬೈ ಚಾಯ್ಸ್ ಈ ತರ ಬ್ಯಾಚುಲರ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಏನು ಹೇಳಿ ಅಂತ ಹೇಳ್ತಾ ಇದ್ರಿ. ಇವಾಗ ಮದ್ವೆ ಆಗಿದೆ, ಈಗ ಲೈಫ್ ಹೇಗಿದೆ ಅಂತ? ಚೆನ್ನಾಗಿದೆ. ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಒನ್ನಾಗಿ ಇಚ್ಛೆಯ ನರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ ಅಂತ. ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ, ಅದು ನಾವೇ ದುಡ್ಕೋಬೇಕು. ಮನೇನೋ ಒಂದು ಗೂಡು ಅಂತ, ನಮ್ದು ಅಂತ ಒಂದು ಗೂಡು, ನೀವು ಅದು ರೆಂಟ್ ಹೌಸ್ ಇರ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಸರಿನಾ? ಸೊ ಇನ್ನು ವೆಚ್ಚಕ್ಕೆ ಒನ್ನಾಗಿ, ಅದು ನಾವೇ ದುಡ್ಕೋಬೇಕು ಅದನ್ನ. ಆದರೆ ಇಚ್ಛೆಯ ನರಿಯುವ ಸತಿಯಾಗೆ, ನನ್ನ ಇಚ್ಛೆಯನ್ನು ಅರಿಯುವ ಸತಿ ಇದು, ಅದು ಬಹಳ ಮುಖ್ಯ. ಆ ಥರ ಒಂದು ಹುಡುಗಿ ಸಿಕ್ಕಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ, ಅಷ್ಟೇ ಜೀವನ. ಸೊ ಒಂದೊಳ್ಳೆ ಹುಡುಗಿನ ನಮ್ಮ ಮನಸ್ಸನ್ನು ನಮ್ಮ ಅರ್ಥಕೊಳ್ಳೋ ಅಂತ ಹೆಣ್ಣು ಬೇಕಷ್ಟೇ. ಬ್ಯಾಚುಲರ್ಸಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಬ್ಯಾಚುಲರ್ಸ್ಗೆ ಇಷ್ಟೇ, ಇಚ್ಛೆಯಾನಿರುವ ಸತಿಯನ್ನು ಹುಡ್ಕೊಳ್ಳಿ. ನಾನು ಇಷ್ಟೇ ಹೇಳ್ತೀನಿ ಬ್ಯಾಚುಲರ್ಸ್ಗೆ, ಆಯಿತಾ? ಸೊ ಸಡನ್ನಾಗಿ ಮಾರು ಹೋಗ್ಬೇಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಜಗಳಗಳಾಗುತ್ತೆ, ಜಗಳಗಳಲ್ಲೇ ಪ್ರೀತಿ ಇರೋದು, ಸಣ್ಣ ಜಗಳಗಳಲ್ಲೇ ಪ್ರೀತಿ ಇರೋದು. ಆಮೇಲೆ ಏನದು ಆ ಇಂಪರ್ಫೆಕ್ಷನ್ನಲ್ಲಿ ಪ್ರೀತಿ ಇರೋದು. ಯಾರು ಪೂರ್ತಿ ಪರ್ಫೆಕ್ಟ್ ಇರೋಕ್ಕೆ ಆಗಲ್ಲ, ಸಣ್ಣ ಇಂಪರ್ಫೆಕ್ಷನ್ ಎಕ್ಸೆಪ್ಟ್ ಮಾಡ್ಕೋಬೇಕು, ಅದರಲ್ಲಿ ನಿಜವಾದ ಪ್ರೀತಿ ಇರೋದು. ಏನು ಈ ಥರ ಎಲ್ಲ ಹೇಳ್ಬಿಟ್ಟೆ ನಾನು, ಯಪ್ಪ ಹೇಳಿ. ಚೆನ್ನಾಗಿ ಹೇಳಿದ್ರಿ. ಹೌದು, ಇಲ್ಲ ತುಂಬಾ ಚೆನ್ನಾಗಿದೆ. ನೀವು ರಿಯಲ್ ಲೈಫಲ್ಲಿ ತುಂಬಾ ಸಿಂಪಲ್ ಆಗಿದ್ದೀರಾ. ಸಿನಿಮಾ ಟ್ರೇಲರ್ ನೋಡುವಾಗ ಸಖತ್ ಲಕ್ಸುರಿಯಸ್, ವಾಸ್ತವಿಕತೆಗಿಂದ ತುಂಬಾ ದೂರ ಆಗಿರೋಂಥದ್ದು. ಇದು ಹೇಗೆ ಅನ್ಸುತ್ತೆ ಅಂತ ನನಗೂ ಅದಕ್ಕೂ ಇಲ್ಲಿ ಒಂದು ಏನದು ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಅಲ್ವಾ, ಗೋಲ್ಡ್ ಟೀತ್ ಮಾಡಿಸೋದು ಇಲ್ಲಿ ಹಲ್ನ. ಇವ್ರಿಗೆ ಅದು ಹೇಳಿದ್ರು ಗೋಲ್ಡ್ ಚಿನ್ನದ್ದು ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಹಲ್ ಮಾಡಿಸ್ಕೋತಾರೆ, ಇಲ್ಲೆಲ್ಲ ಒಂದು ಡೈಮಂಡ್ ಅನ್ಸ್ಕೋತಾರೆ, ಅದೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ಇವಾಗ್ಲೂ ಜನ ಮಾಡಿಸ್ಕೋತಾರೆ. ಅದು ಡೈರೆಕ್ಟರ್ಸ್ ಇವ್ರಿಗೆ ಇಲ್ಲೊಂದು ಹಲ್ಲು ಆ ಥರ ಸಿಗುತ್ತಲ್ಲ, ಗೋಲ್ಡ್ ಪ್ಲೇಟೆಡ್, ಅದು ಹಿಂಗೆ ಸಿಕ್ಸ್ಕೋಬೇಕು. ಅದು ಸಿಕ್ಸ್ಕೊಂಡು ಡೈಲಾಗ್ ಹೇಳೋದೇ ಒಂದು ದೊಡ್ಡ ಮರ್ಯಾದೆ, ಅಗ್ಲೆಲ್ಲ ಬೀಳೋದು, ಅದನ್ನೆಲ್ಲ ಮಾಡಬೇಕಿತ್ತು ಅವರು. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಎಲ್ಲ ಆಗೋದೇ ಇಲ್ಲ. ನನಗೆ ಎಕ್ಸ್ಟ್ರಾ ಇದ್ರ ಮೇಲೆ ಒಂದು ಜಾಕೆಟ್ ಥರ ಹಿಂಗೆ ಹಾಕೊಳ್ಳಿ ಅಂದ್ರೆ ನಾನು ಮುಜುಗರ ಸಾಕು, ನಾನು ಈ ಥರ ಅಂತ ನಾನು ಅದಕ್ಕೆ ಮುಜುಗರ ಪಡ್ತೀನಿ. ಎಕ್ಸ್ಟ್ರಾ ಸ್ಟೈಲ್ಗಿಲ್ಲ ನಂಗೆ ಆಗೋದಿಲ್ಲ. ಐ ಮೀನ್ ಈ ಥರ ಹಾಕೋಬಾರ್ದು ಅಂತಲ್ಲ, ಅದೇನೋ ಒಂಥರ ನನಗೆ ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಇಟ್ಸ್ ತುಂಬ ಜನ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ತಾರೆ. ಅದನ್ನ ಕ್ಯಾರಿ ಮಾಡೋದು ಬರಬೇಕು, ಅದು ಸ್ಟೈಲ್ನ ಕ್ಯಾರಿ ಮಾಡೋದು ಬರಬೇಕು. ಸೊ ನನಗೆ ಅದು ಬರಲ್ಲ ಯೂಶಲಿ. ಸೊ ನಾನು ಅದೇನೋ ಹುಚ್ಚುಚ್ಚಂಗೆಲ್ಲ ಇನ್ನೊಂದು ಯಾವುದೋ ಪೋಸ್ಟರ್ ಗೊತ್ತಾಗುತ್ತೆ, ಆ ಹುಚ್ಚುಚ್ಚಂಗೆಲ್ಲ ಡ್ರೆಸ್ ಹಾಕೊಂಡು ಕಲರ್ ಮಿಣ ಶರ್ಟ್ಗಳು, ಆ ಜಾಕೆಟ್ಗಳು, ಇದನ್ನೆಲ್ಲ ಕೂದಲಿಂಗೆಲ್ಲ ಮಾಡಿಕೊಂಡು, ಇಲ್ಲೊಂದು ಗೋಲ್ಡನ್ ಟೀತ್ ಹಾಕ್ಕೊಂಡು, ಕೈಗೆ ನಾನು ನೋಡಿ ಒಂದು ಚಿನ್ನಾಗಿಂದ ಏನೂ ನಾನು ಹಾಕಲ್ಲ, ಆಯಿತಾ? ಸೊ ಆ ಸಿನಿಮಾದಲ್ಲಿ ಏನು 4 ಉಂಗುರ, ಈ ಕಡೆ 4 ಉಂಗುರ, ಈ ಕಡೆ 4 ಉಂಗುರ, ಕತ್ತಿಗೆ ಏನು 3 ಚೈನ್ ಹಾಕ್ಕೊಂಡು, ನನಗೆ ಯಾವುದಪ್ಪ ಇದು ನಾನು ಅಂತ. ಒಂದು ವೇಷಭೂಷಣಗಳನ್ನ ಹಾಕೊಳ್ಳೋದಲ್ಲ, ಆ ವೇಷಭೂಷಣ ಹಾಕೊಂಡಾಗ ಆ ಥರ ಬಿಹೇವ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆನ್ ನೀವು ಐ ಮೀನ್ ಆ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಇದನ್ನೆಲ್ಲ ಹಾಕೊಂಡು ಓವರ್ ಆಗಾಡ್ತಾನೆ ಅನ್ನೋ ಥರ ಆಗಿಬಿಡುತ್ತೆ. ಸೊ ನೀವು ಹಾಕೊಂಡಾಗ ಅದನ್ನ ಜಸ್ಟಿಫೈ ಮಾಡ್ಬೇಕು ಕ್ಯಾರೆಕ್ಟರ್ನ, ಆವಾಗ ಓಕೆ. ಅವಾಗ ಆ್ಯಕ್ಚುಲಿ ನಿಮ್ಗೆ ಏನು ಆಭಾಸ ಅನ್ನಿಸ್ಬಾರ್ದು ನೋಡುಗನಿಗೆ, ಆವಾಗ ಕ್ಯಾರೆಕ್ಟರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಅದನ್ನ ನೋಡಿ ಏನೇನೋ ಅನಿಸ್ಬಿಟ್ರೆ ಓಕೆ, ಅದನ್ನ ಅಲ್ಲೂ ಜಸ್ಟಿಫೈ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನನಗೂ ಸ್ವಲ್ಪ ಕಷ್ಟಪಟ್ಟೆ ಈ ಕ್ಯಾರೆಕ್ಟರ್ಗೆ. ನನಗೆ ಅಂದರೆ ನನ್ನ ಕಂಫರ್ಟ್ ಝೋನಿಂದ ನನ್ನ ಕಂಫರ್ಟ್ ಝೋನಲ್ಲಿ ಇಲ್ಲದೇ ಇರೋ ಕ್ಯಾರೆಕ್ಟರ್ ಇದು, ಹಂಗಾಗಿ ಸ್ವಲ್ಪ ಕಷ್ಟಪಟ್ಟೆ ಈ ಕ್ಯಾರೆಕ್ಟರ್ಗೆ. ಓಕೆ, ರಿಯಲ್ ಲೈಫಲ್ಲಿ ಫ್ಯಾಷನ್ ಡೆಫಿನೇಷನ್ ಏನು ನಿಮ್ಮ ಪ್ರಕಾರ? ಫ್ಯಾಷನ್ ಡೆಫಿನೇಷನ್ ನೀವು ಯಾವುದನ್ನು ಚೆನ್ನಾಗಿ ಐ ಮೀನ್ ಚೆನ್ನಾಗಿ ಕಾಣೋ ಥರ ಪ್ರೆಸೆಂಟಬಲ್, ಎನಿಥಿಂಗ್ ದಟ್ ಈಸ್ ಪ್ರೆಸೆಂಟಬಲ್ ಇಸ್ ಫ್ಯಾಷನ್. ಹಂಗೆ ನೋಡ್ರಿ, ತುಂಬ ಸಹಜ ಸೌಂದರ್ಯನ ಮಾತಾಡ್ತಾರೆ.
ಅಥವಾ ನಿರಾಭರಣೆ ಅಂತ ಹೇಳ್ತಾರೆ. ಸಹಜ ಸುಂದರಿ ಏನು ಹಾಕೋಬೇಕಾಗಿಲ್ಲ, ಅವಳು ಇರೋ ಥರ ಒಂದು ಸುಮ್ಮನೆ ಒಂದು ಕೂದಲನ್ನ ಹಿಂಗೆ ಬಿಟ್ಕೊಂಬಂದು ಸಾಕು. ಅವ್ರು ಏನು ಇದಕ್ಕೆ ಹಿಂಗೆಲ್ಲ ಹಾಕ್ಕೊಂಡು ಅದೇನು ಮಾಡ್ಕೋಬೇಕಾಗಿಲ್ಲ, ಎಕ್ಸ್ಟ್ರಾ ಏನು ಹಾಕೋಬೇಕಾ ಆ ಥರ ನಿರಾಭರಣೆ, ಯಾವುದೇ ಆಭರಣ ಇಲ್ದೂ ಚೆನ್ನಾಗಿ ಕಾಣಿಸೋದು. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು. ಕೆಲವರು ಸೀರೆಯಲ್ಲೂ ಚೆನ್ನಾಗಿ ಕಾಣ್ತಾರೆ, ವೆಸ್ಟರ್ನ್ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣ್ತಾರೆ. ಅದು ಅವ್ರವ್ರಿಗೂ. ಸೊ ಇದು ಹಿಂಗೆ ಕ್ಯಾರಿ ಮಾಡ್ತಾರೆ, ನಮ್ಮೆಲ್ಲ ಹೋಗುತ್ತೆ. ಸೊ ಅದಕ್ಕೆ ಇಂಥದ್ದೇ ಡೆಫಿನೇಷನ್ ಅನ್ನೋದೇ ಇಲ್ಲ, ಕೊಡಬಾರ್ದು, ಡೆಫಿನೇಷನ್ ಕೊಡಬಾರ್ದು. ಅವ್ರವ್ರಿಗೆ ತಕ್ಕ ಫ್ಯಾಷನ್ ಇಸ್ ದೇರ್ ಚಾಯ್ಸ್. ಆ್ಯಂಡ್ ನನಗೆ ಅನ್ಸಂಗೆ ಕಂಫರ್ಟಬಲ್ ಮತ್ತು ಪ್ರೆಸೆಂಟಬಲ್ ಆಗಿದ್ರೆ ಫ್ಯಾಷನ್. ನಿಮ್ಮ ವೈಫು ಪೂಜಾ ಅವರು ಹೀಗೆ ಇರಬೇಕು, ಯಾಕೆ ಈ ರೀತಿ ಡ್ರೆಸ್ ಹಾಕಿದ್ದೀರಾ ಅಂತೆಲ್ಲ ಕೇಳಲ್ಲ? ಕೇಳ್ತೆ ಇದು ಕರೆಕ್ಟಾಗಿ ಕೇಳಿದ್ರಿ. ಆಕ್ಚುಲಿ ಮದುವೆ ಆದ್ಮೇಲೆ ಇದೊಂದು ದೇವರೇನೆ ಕೇಳ್ತೆ. ನಾನು ಸುಮ್ಮನೆ ಯಾವುದೇ ಪಕ್ಕದ ರೋಡಲ್ಲಿ ಏನೋ ಫ್ರೆಂಡ್ ಮೀಟ್ ಮಾಡ್ಕೊಂಬರಕ್ಕೆ ಹೋಗ್ತಿರ್ತೀನಿ, ನಿಮ್ಮ ಶರ್ಟ್ಗೂ ನಿಮ್ಮ ಪ್ಯಾಂಟ್ಗೂ ಮ್ಯಾಚ್ ಆಗಿ ನಾನು ಅಲ್ಲಮ್ಮ, ನಾನು ಹೋಗ್ತಾ ಇರೋದು ಪಕ್ಕದ ರೋಡ್ಗೆ, ಏನು ಮ್ಯಾಚಿಂಗ್ ತಗೊಂಡು ಏನು ಮಾಡೋದು ಅವೆಲ್ಲ. ಅವಳು ಏನಕ್ಕೆ ಅಂತಂದ್ರೆ ಅವಳು ಡಿಸೈನರ್, ಅವಳು ಬೇಸಿಕ್ಲಿ ಅವಳಿಗೆ ಕಲರ್ ಕಾಂಬಿನೇಷನ್ ಅವು ಇವು ಮತ್ತೊಂದು ಇವೆಲ್ಲ ಅವಳು ಮ್ಯಾಟ್ರ್ ಆಗ್ತವೆ. ನನಗೆ ಏನಿಲ್ಲ, ನಾವು ಇಷ್ಟು ವರ್ಷ ಬ್ಯಾಚುಲರ್ ಆಗಿದ್ದು, ಅಯ್ಯೋ ಕೊಡು ಸಿಕ್ಕದೊಂದು ಹಾಕೊಂಡು ಹೋಗೋಣ ಅನ್ನೋ ಥರ ನಾವು. ಸೊ ಅವಳಿಗೆ ಹಂಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಇನ್ನು ಮಜವಾಗಿ ಹೇಳ್ಬೇಕು ಅಂದರೆ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ನಾವು ಯೂಶ್ವಲಿ ಸಲೂನ್ಗೆಲ್ಲ ಹೋದರೆ ಕಟಿಂಗ್ ಮಾಡಿಸೋದಕ್ಕೆ ಬೇಕಾದ್ರೆ ನಿಮ್ಮ ಕ್ಯಾಮ್ರಾಮನ್ನು ಕೇಳಿ ಹೇಳ್ತಾರೆ ಆಯ್ತಾ. ನಾವು ಯಾವುದೋ ಹಳೆಯ ಶರ್ಟ್ ಹಾಕೊಂಡು ಹೋಗ್ತೀವಿ, ಹೌದಲ್ಲ, ಇನ್ನೇನು ಹೆಂಗಿದ್ರು ಬಂದು. ಸೊ ಇವಳು ಅಲ್ಲಿಗೂ ಚೆನ್ನಾಗಿರೋದು ಹಾಕೊಂಡು ಹೋಗಿದ್ರೆ, ಅಯ್ಯಾ ಅಲ್ಲಿ ಯಾರು ನೋಡ್ತಾರೆ ಬೊಮ್ಮ, ನೀನು ಒಳ್ಳೆ ನೀವು ನೋಡಿ ಹೆಂಗೆ ಹೋಗ್ತೀರಾ ಹಂಗೆ ಅಂತ. ನೀವು ಒಂದು ಆ್ಯಕ್ಟ್ರು ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರ್ಬೇಕು. ಅಯ್ಯೋ ಬಾಪು ಏನು ಮ್ಯಾಟ್ರ್ ಆಗುತ್ತೆ, ಏನೋ ಒಂದು ಹಾಕೊಂಡು ಹೋಗೋಣ ಅಂತ. ಸೊ ಈ ಥರ. ಬಟ್ ಅವಳು ಬಂದಮೇಲೆ ಸ್ವಲ್ಪ ಸಣ್ಣ ಪುಟ್ಟದಾಗ ಏನಾದರೂ ಸ್ವಲ್ಪ ಚೇಂಜಸ್, ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನೂ ಏನೇನು ಚೇಂಜಸ್ ಆಗಿದೆ? ಡ್ರೆಸ್ ಅಂತೂ ಆಯ್ತು ಇವಾಗ. ಆಮೇಲೆ ಇದೆಲ್ಲ ಈಗೆಲ್ಲ ನನಗೆ ಇದೆಯಲ್ಲ, ಅವಳು ಆ್ಯಕ್ಚುಲಿ ನನಗೆ ಹಿಂಗೆ ಬಂದಿರೋದು ಇಷ್ಟ ಇಲ್ಲ. ಸ್ವಲ್ಪ ಇದೆಲ್ಲ ಸ್ವಲ್ಪ ಜಾಸ್ತಿ ಬೆಳೆದಿದೆ, ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು ಹಂಗೆ ಅಂತ. ನಾನು ಅಷ್ಟು ಕಾನ್ಷಿಯಸ್ ಇಲ್ಲ. ಅಯ್ಯಬ್ಬ ಏನು ನಡೆಯುತ್ತೆ ಹಂಗೆ ಹಿಂಗೆ ಅಂತ. ಈಗ ನೋಡಿದವರು ಏನು ಬಿಡಪ್ಪ, ಅವ್ನು ನಮ್ಮಲ್ಲೊಬ್ಬ ಅಂದ್ಕೊಂಡ್ರು ಸಾಕು ನನಗೆ. ಇವನು ಸ್ಟಾರ್ ಆ್ಯಕ್ಟ್ರು ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ನನಗೆ. ಇವ್ನು ನಮ್ಮಂಗೆ ಅವನಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಸಾಕು ನನಗೆ, ಹಂಗೆ ಇದ್ಬಿಡ್ತೀನಿ. ನೀವು ಹಿಂದೆ ಇಂಟರ್ವ್ಯೂಗಳಲ್ಲಿ ಹೇಳಿರುವಂಥದ್ದು ಅಂದರೆ ಚಿಕ್ಕಣ್ಣ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ತು ಅಂದರೆ ಜನ ಕಾಮಿಡಿಯನ್ ಜೊತೆ ನೀವು ಸಿನಿಮಾ ಮಾಡ್ತಿದ್ದೀರಿ ಅಂತ ಟೀಕೆ ಮಾಡಿದ್ರು ಅಂತ. ಇದನ್ನ ತುಂಬ ಜನ ನೆಗೆಟಿವ್ ಆಗಿ ತೊಗೊಂಡಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಅಟ್ ದ ಎಂಡ್ ಆಫ್ ದ ಡೇ ಅವರು ಅರ್ಧ ಕಟ್ ಮಾಡಿ ಅಂದರೆ ಮೀಡಿಯಾದಲ್ಲಿ ಅವ್ರಿಗೆ ಏನು ಬೇಕು ಅಂದರೆ, ನಾನು ಹೇಳಿರೋದು ನನಗಾಗಿರೋ ಅನುಭವ, ನನಗೇನು ಅನಿಸಿರೋದಲ್ಲ, ನನಗಾಗಿರೋ ಸುತ್ತಮುತ್ತಲ ಅನುಭವ. ಅದನ್ನು ನೀವು ಇವಾಗ ಹೋಗಿ ಚಿಕ್ಕಣ್ಣ ಸರ್ ಕೇಳಿದ್ರು, ಅವ್ರಿಗೂ ಭಯ ಇತ್ತು ಸಿನಿಮಾ ಅಂದರೆ. ಅವ್ರು 250+ ಸಿನಿಮಾಗಳು ಮಾಡ್ಕೊಂಡು ಬಂದಮೇಲೂ ಕೂಡ ಹೀರೋ ಆಗಿ ಒಂದು ನಿಲ್ಬೇಕಂದ್ರೆ, ಸರ್ ಹೇಳಿದ್ರು ಇವಾಗ ಬೇರೆ ಸಿನಿಮಾ ಮಾಡಿದ್ರೆ ನಮ್ಮ ಜವಾಬ್ದಾರಿ ಅಷ್ಟಿರಲ್ಲ, ಆ್ಯಕ್ಟರ್ಸ್ ಅವ್ರು ಹೀರೋ ಇರ್ತಾರೆ, ನಾವೇನೋ ಹೋಗೋದು ಬರೋದು ಅಂತ. ಬಟ್ ಒಂದು ಹೀರೋ ಆಗಿ ನಿಲ್ಲಬೇಕು, ಗೆಲ್ಲಬೇಕು ಅಂದರೆ ತುಂಬ ಜನ ಹಿಂದೆ ತುಂಬ ಮಾತಾಡಿರ್ತಾರೆ. ಅದು ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ನಾನು ಸೀರಿಯಲ್ ಮಾಡ್ತಾಯಿದ್ದೆ ಅವಾಗ. ಅವಾಗ ನಾನು ಐ ವಾಸ್ ವೆರಿ ಯಂಗ್. ಸೀರಿಯಲ್ ಮಾಡಿಕೊಂಡು ಒಂದು 8 ಮಂತ್ಸಿಗೆ ನನಗೆ ಸಿನಿಮಾಗೆ ಬಂದಿದ್ದು. ನಾನು ಏನಕ್ಕೆ ಮಾಡ್ತೀಯಾ ಅಂತೆಲ್ಲ ವಿಷಯಗಳು ಬಂದಾಗ ನಮ್ಮಮ್ಮ ನನಗೆ ಸಪೋರ್ಟಾಗಿ ನಿಂತರು. ನೀನು ಮಾಡಬೇಕು, ಯಾಕೆ ಅವರು ಈಸ್ ಅ ವರ್ಸಟೈಲ್ ಆ್ಯಕ್ಟರ್, ಕಾಮಿಡಿ ಅಷ್ಟು ವರ್ಷದಿಂದ ಕಾಮಿಡಿ ಮಾಡ್ಕೊಂಬಂದರೆ. ಆ್ಯಂಡ್ ಹೀಸ್ ವರ್ಕ್ ವಿತ್ ಸೆವ್ರಲ್ ಸೂಪರ್ ಸ್ಟಾರ್ಸ್, ಯಶ್ ಸರಿಂದ ಹಿಡ್ಕೊಂಡು ದರ್ಶನ್ ಸರಿಂದ ಹಿಡ್ಕೊಂಡು ಎಲ್ಲರ ಜೊತೆ. ವೈ ಕಾಂಟ್ ಯು ಆ್ಯಕ್ಟ್? ಇವಾಗ ಶರಣ್ ಸರು ಕಾಮಿಡಿಯನ್ ಆಗಿದ್ದವರು ಇವಾಗ ಆ್ಯಕ್ಟ್ರಾಗಿ ಗೆದ್ದಿದ್ದಾರೆ. ಹಿ ವಿಲ್ ಆಲ್ಸೋ ವಿನ್ ಅಂತ ನಮ್ಮಮ್ಮ ನನಗೆ ಅದನ್ನು ಅಷ್ಟು ಅದನ್ನು ಹೇಳೋಕ್ಕೆ ನಾನು ಬಂದಿದ್ದು. ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆದರೆ ದ ಎಂಡ್ ಆಫ್ ದ ಡೇ ನನಗೆ ಅದು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ನಾನೇನು ತಪ್ಪು ಹೇಳಿಲ್ಲ ಅಂತ ನನಗೆ ಗೊತ್ತು. ಅದಾದಮೇಲಿಂದ ಅವ್ರು ಇವಾಗ ಗೆದ್ದು ತೋರಿಸಿದ್ದಾರೆ. ನಾನೇನು ಹೇಳಕ್ಕೆ ಬಂದೆ ಅಂದರೆ, ಇವಾಗ ನಾಗಭೂಷಣ್ ಸರು ಎಲ್ಲ ಪಾತ್ರಗಳು ಮಾಡ್ಕೊಂಡ್ಬಂದು ಅವ್ರು ಇವಾಗ ಆಫ್ಟರ್ ಟಗರು ಪಲ್ಯ ದಿಸ್ ಇಸ್ ಹಿಸ್ ಸೆಕೆಂಡ್ ಮೂವಿ ಆ್ಯಸ್ ಎ ಲೀಡ್. ಸೊ ನಾವು ಇದನ್ನು ಗೆಲ್ತೀವಿ ಅನ್ನೋ ಥರ ಬಂದಿರೋದು. ಸೊ ನೆಗೆಟಿವ್ ಪಬ್ಲಿಸಿಟಿ ಆಗಿದೆ, ಓಕೆ ಫೈನ್, ಇಟ್ಸ್ ಓಕೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ನೀವೊಬ್ಬ ಆ್ಯಕ್ಟರು, ಡೈರೆಕ್ಟರ್ ಹೌದು, ರೈಟರ್ ಕೂಡ ಹೌದು, ಒಳ್ಳೆ ಥಿಂಕಿಂಗ್ ಇದೆ. ನೀವು ಬೇರೆಯವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡುವಾಗ ಎಲ್ಲೋ ಒಂದು ಕಡೆ ನಿಮ್ಮೊಳಗಿನ ಡೈರೆಕ್ಟರ್ ಹೊರಗಡೆ ಬಂದು ಇಲ್ಲ ಹೀಗೆ ಆ್ಯಕ್ಟ್ ಮಾಡ್ಬೋದಿತ್ತು ಅಥವಾ ಈ ಥರ ಸೀನ್ ಮಾಡ್ಬೋದಿತ್ತು ಅಂತ ಅನಿಸ್ತಿರುತ್ತಾ? ಅನಿಸುತ್ತೆ, ಅದನ್ನ ಹೇಳ್ತೀರಾ? ಅದನ್ನ ಹೇಳ್ತೀನಿ. ಇದು ಹಿಂಗೆಲ್ಲ ಆಮೇಲೆ ಅವ್ರು ತುಂಬ ಕಂಫರ್ಟ್ ಝೋನಲ್ಲಿ ಇದ್ದಾರೆ ಡೈರೆಕ್ಟರ್ಸ್ ಜೊತೆ. ಫುಲ್ ಇನ್ಪುಟ್ಸ್ ತಗೋತಾರೆ ಅವರು ಏನೇ ಹೇಳಿದ್ರು. ನಾನು ಯಾವ ಡೈರೆಕ್ಟರ್ ಜೊತೆ ಮಾತಾಡಿದ್ರು ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಆಲ್ಮೋಸ್ಟ್ ಎಲ್ಲರ ಜೊತೆ ಒಂದು ಕಂಫರ್ಟ್ ಝೋನ್ ಇದ್ದಾಗ ಐ ಮೀನ್ ಚೆನ್ನಾಗಿರುತ್ತೆ. ಮಾಡೋರು ಎಲ್ಲರ ಜೊತೆನೂ ಕಂಫರ್ಟ್ ಝೋನ್ ಇತ್ತು ಅಂತಿಲ್ಲ, ತೀರಾ ಅವ್ರು ಕೇಳ್ದ ಥರನೂ ಮಾಡಿದ್ದೀನಿ. ಬಟ್ ಯೂಶ್ವಲಿ ನಾನು ಹೇಳ್ತೀನಿ, ಈಗ ವರ್ಕ್ ಆಗಲ್ಲ. ಕೆಲವು ಸತಿ ಏನಾಗುತ್ತೆ, ನಾನು ಮಾಡಿದ ಥರ ಇವ್ರು ಮಾಡೋಕ್ಕಾಗಲ್ಲ. ಹೌದು. ಸೊ ಇದೇ ಸೀನ್ನ ಅವ್ರು ಯಾವ ಥರ ಮಾಡ್ತಾರೆ ಆ ಥರ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಆಯಿತು. ಸೊ ಆ ಥರ ನಾನು ಒಂದಷ್ಟು ನಾನು ಕೇಳ್ತೀನಿ.
ಇದು ಹಿಂಗಲ್ಲ ಹಂಗೆ ಮಾಡೋಣ ಅಂತ. ಸೊ ಎಗೈನ್ ಅವ್ರಿಗೆ ಚೆನ್ನಾಗಿದ್ದಾಗ ತಗೋತಾರೆ. ಬಟ್ ಒಂದೆರಡು ಸಲ ಅವ್ರು ಹೇಳ್ದಾಗ ಮಾಡಿಬಿಟ್ಟು ಇಲ್ಲ ಬಂದು ನೋಡಿ ಬೇಕಾದ್ರೆ ನೀವು ಮಾನಿಟ್ರಲ್ಲಿ ಅಂತ ನೋಡಿದಾಗ ಆ್ಯಕ್ಚುಲಿ ಅವ್ರು ಹೇಳಿದ್ದು ಸರಿ ಅನಿಸುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಗಿವ್ ಆ್ಯಂಡ್ ಟೇಕ್ ಅದು. ಸೊ ನಂದು ಅವರು ತೊಗೋಬೇಕು, ಅವರು ನಾನು ತೊಗೋಬೇಕು, ಆವಾಗ ಅದು ಪ್ರಾಡಕ್ಟ್ ಒಳ್ಳೆಯದು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಮ್ಮ ವಿದ್ಯಾಪತಿ ಡೈರೆಕ್ಟರ್ಸು ಅವರಿಬ್ಬರು ಸೂಪರ್ ಆ ವಿಚಾರದಲ್ಲಿ. ಅವ್ರು ಏನಿಲ್ಲ ಕೊಟ್ಬಿಟ್ಟು ಬೇಕಾದ್ರೆ ಇದು ಡೈಲಾಗು, ಇದನ್ನು ನೀವೇನೋ ಸಣ್ಣ ಪುಟ್ಟ ಮಾಡಿಫೈ ಮಾಡ್ಕೊತೀರಾ ಮಾಡ್ಕೊಳ್ಳಿ, ಬಟ್ ಅಟ್ ದ ಎಂಡ್ ನನಗೆ ಈ ಎಮೋಷನ್ ಬರಬೇಕಷ್ಟೆ. ಓಕೆ, ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ, ನನಗೆ ಈಗ ಇದು ಸ್ಪೇಸು, ನೀವೇನು ಮಾಡ್ತೀರಾ ಹೇಳಿ ಫಸ್ಟು ನನಗೆ ಅಂತ ಆ ಫ್ರೀಡಮ್ ಕೊಡ್ತಾರೆ ಅವರು. ಸೊ ಆ ವಿಚಾರದಲ್ಲಿ ನನಗೆ ಅವರು ಭಾಳ ಇಷ್ಟ. ಈ ಸಿನಿಮಾ ಕತೆ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಗದಿ ಗಿಡದಲ್ಲೇ ನಾನು ಓಕೆ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಾವು ಇಕ್ಕಟ್ ಸಿನಿಮಾ ಮಾಡಿ ತುಂಬ ದಿನ ಆಗಿತ್ತು. ನಾನು ಅವ್ರಿಗೆ ಏನು ಸುಮ್ಮನೆ ಕೂತಿದ್ದಾರಲ್ಲ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ರು ನಿಮ್ಗೆ ಹಂಗೆ ಹಿಂಗೆ ಅಂತ ನಾನು ಅವ್ರಿಗೆ ಇದು ಮಾಡಿದಾಗ ಅವ್ರು ಬಂದು ಅಂದರೆ ಫಸ್ಟ್ ಒಂದು 2-3 ಕತೆ ಚೇಂಜ್ ಆದವು. ಒಂದು ತುಂಬ ಬಜೆಟ್ ಜಾಸ್ತಿ ಆಯಿತು ಅಂತ, ಮತ್ತೊಂದು ಇನ್ನೊಂದು ಏನೋ ಕಾರಣಕ್ಕೆ ಬೇರೆ ಬೇರೆ ಕತೆಗಳು ಚೇಂಜ್ ಆದವು. ಕೊನೆಗೆ ಈ ಕತೆಗೆ ಬಂದು ಹೇಳಿದ್ರು, ಅದು ಟ್ರೈಲರ್ ತೋರಿಸಿದ್ದೀವಲ್ಲ ಅಷ್ಟೇ. ಏನು ಹೇಳಿ ಏನಿಲ್ಲ, ನೀವೊಬ್ಬರು ಸೂಪರ್ ಸ್ಟಾರ್ ಹೀರೋಯಿನ್ದು ಗಂಡ, ಸೊ ಅವಳ ಹೆಸರು ವಿದ್ಯಾ ಅಂತ, ಸೊ ನೀವು ವಿದ್ಯಾಪತಿ. ಸೊ ನಿಮಗೆ ಅವಳ ಹೀರೋಯಿನ್ಗೆ ಅವಮಾನ ಆಗುತ್ತೆ, ಒಂದು ವಿಲನ್ ಅವಮಾನ ಮಾಡ್ತಾನೆ. ಸೊ ವಿಲನ್ಗೆ ಹೊಡೆದ್ಬಿಟ್ಟು ಬಾ, ಅಲ್ಲಿವರೆಗೂ ನಿಮ್ಮ ಮನೇಲಿ ಸೇರಿಸಲ್ಲ ಅಂತ ನಿಮ್ಮ ಮನೆಯಿಂದ ಈಚೆ ಹಾಕ್ತಾಳೆ. ಇದು ಕತೆ ಅಂತ ಅಂದರು. ಟ್ರೈಲರ್ ನಾನು ಏನಕ್ಕೆ ಕತೆ ಏನು ಬಿಟ್ಕೊಟ್ಟೋದೇನಿಲ್ಲ, ಎಲ್ಲ ಟ್ರೈಲರ್ಲಿದೆ ಆಲ್ರೆಡಿ. ಐ ಮೀನ್ ಇದೇ ಕತೆ. ಸೊ ನನಗೆ ಫ್ಯಾಸಿನೇಟ್ ಅದೇ ಸಖತ್ತಾಗಿದೆಯಲ್ಲ, ಅಂದರೆ ಎಷ್ಟು ತುಂಬಬೋದು ಹೀರೋಯಿನ್ ಅಂತೆ, ವಿಲ್ಲನ್ ಅಂತೆ, ನಾನು ಶೋಕಿ ಮಾಡ್ತಿರ್ತೀನಂತೆ, ನನ್ನ ಮನೆಯಿಂದ ಆಚೆ ಹಾಕ್ಮೇಲೆ ನಾನು ಹೆಂಗೆ ಅವ್ನು ನೋಡಿಯೋದು, ಈ ಥರದ್ದೆಲ್ಲ ಹೋಗಿ ಸಖತ್ ಫ್ಯಾಸಿನೇಟ್. ಇದನ್ನು ಬರೀರಿ ಹಂಗಾರೆ, ಇದನ್ನು ಮಾಡೋಣ ಅಂತ ನಾನು ಕೇಳಿದ್ದು. ಸೊ ದೆನ್ ಆಮೇಲೆ ಡಾಲಿ ಬಂದಿದ್ದು. ನಾನು ನೆಕ್ಸ್ಟು ನೀವು ಕೇಳೋಕೆ ಮುಂಚೆ ನಾನು ಹೇಳ್ಬಿಡ್ತೀನಿ ಆಯಿತಾ. ಸೊ ನಾನು ಧನಂಜಯ ಜೊತೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಈ ಥರದ್ದೊಂದು ಕತೆ ಹೇಳಿದ್ರು ನನಗೆ ಅಂತಂದೆ. ಕಾರಣ ಕತೆ ಕೇಳ್ಬಿಟ್ಟು ಕತೆ ಚೆನ್ನಾಗಿದೆ, ಅವ್ರು ಕೇಳಿ ಬೇರೆ ಪ್ರೊಡ್ಯೂಸರ್ ಇದ್ದಾರಾ ಅಂತ, ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಅಂತ. ಸೊ ಅವ್ನಿಗೆ ಇಕ್ಕಟ್ ಸಿನಿಮಾ ಮಾಡಿದ್ರಲ್ಲ ಡೈರೆಕ್ಟರ್, ಸೊ ಅವ್ರ ಮೇಲೆ ನಂಬಿಕೆ ಇತ್ತು. ಓಕೆ, ಇಕ್ಕಟ್ ಸಿನಿಮಾನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೊ ಇವರು ಇನ್ನೊಂದು ಸಿನಿಮಾ ಕೊಟ್ಟರೆ ಮಾಡ್ತಾರೆ ಅನ್ನೋ ನಂಬಿಕೆ. ಅವ್ನಿಗೆ ಅಟ್ಲೀಸ್ಟ್ ಆ ಜಜ್ಮೆಂಟ್ ಇದೆಯಲ್ಲ, ಓಕೆ ಒಂದು ಸಣ್ಣ ಸಿನಿಮಾ ಮಾಡಿದ್ರು ಒಂದು ದೊಡ್ಡ ಸಿನಿಮಾ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದೊಂದು ಆ ಜಜ್ಮೆಂಟು ಚೆನ್ನಾಗಿದೆ ನನಗೆ. ಸೊ ಹಂಗಾಗಿ ಆಮೇಲೆ ಇವನು ಪ್ರೊಡ್ಯೂಸರಾಗಿ ಬಂದಿದ್ದು ಸಿನಿಮಾಗೆ. ಓಕೆ, ಪ್ರೊಡ್ಯೂಸರ್ಗೆ ನಮ್ಗೆ ಚಾನ್ಸ್ ಕೊಟ್ಟಿದ್ದು ಬಂದಿದ್ದಲ್ಲ. ಪ್ರೊಡ್ಯೂಸರ್ ಆಮೇಲೆ ಬೇಜಾರು ಮಾಡ್ಕೊಂಬಿಟ್ರಿ ಅಂತನಾ? ಸುಮ್ ತಮಾಷೆಗ. ಟ್ರೇಲರ್ನಲ್ಲೇ ಎಲ್ಲ ಇದೆ ಅಂತ ನೀವು ಹೇಳಿದ್ರಿ. ಟ್ರೇಲರ್ ಕಟ್ ಮಾಡುವಾಗ ಸಿನಿಮಾದವರು ಸೀರಿಯಲ್ ಎಡಿಟರ್ನ ತಗೊಳ್ತಾರೆ ಅಂತ ಒಂದು ಮಾತಿದೆ. ಅಂದ್ರೆ ಟ್ವಿಸ್ಟ್ ಟರ್ನ್ ಎಲ್ಲ ಕೊಡೋದಕ್ಕೆ ಟ್ರೇಲರ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಅಂತ ಹೇಳಿ ಈ ಥರದೊಂದು ಮಾತು ನಾನು ಕೇಳಿದ್ದೀನಿ. ಈಗ ನೀವು ಹೇಳ್ತಿದ್ದೀರಾ ಟ್ರೇಲರ್ ಎಲ್ಲ ಇದೆ ಅಂತ, ಅಂದ್ರೆ ಒಂದು ರೇಂಜಿ ನಮಗೆ ಕತೆ ಹಿಂಗೆ ಇದೆ ಅಂತ ಗೊತ್ತಾಗತ್ತೆ. ಇದ್ರ ಬಗ್ಗೆ ಹೇಳ್ಬೋದಾ? ಟ್ರೇಲರ್ ನಮ್ಗೆ ನೀವು ಯಾವುದೇ ಹಾಲಿವುಡ್ ಸಿನಿಮಾ ತೆಗೆದು ನೋಡಿ, ಇಂಗ್ಲೀಷ್ ಸಿನಿಮಾಗಳು, ಟ್ರೇಲರ್ ನೋಡಿದ್ರೆ ಸಿನಿಮಾದ ಇದೇ ಕತೆ ಅಂತ ಗೊತ್ತಾಗುತ್ತೆ. ಆಯಿತಾ? ಸೊ ಟ್ರೇಲರ್ಲಿ ಕತೆ ಹೇಳಬೇಕು, ಆದ್ರೂ ಇಲ್ಲ ರಿವೀಲ್ ಆಗ್ಬಿಡ್ತೆ. ರಿವೀಲ್ ಮಾಡಿ ಜಗತ್ತಲ್ಲೇ ಇಲ್ದಿರೋ ಕತೆ ಹೇಳ್ತಾ ಇದ್ದೀವಿ ನಾವು. ಇರೋದೇ ಎಲ್ಲ ಇರೋವೆ. ಶೇಕ್ಸ್ಪಿಯರ್ ಕಾಲದಿಂದ ನೀವು ಸಾಫೋಕ್ಲಿಸ್ ಬಿಡಿ ಅವೆಲ್ಲ ಬಿಡಿ ಈಗ. ಆಯಿತಾ? ನಾನು ಹೇಳ್ತಾ ಇರೋದು ನಾವು ಜಗತ್ತಲ್ಲಿ ಇಲ್ಲದೇ ಇರೋ ಕತೆ ನಾವೇನು ಹೇಳ್ತಾ ಇಲ್ಲ ಇಲ್ಲಿ ಅಲ್ವಾ? ಸೊ ನಾವು ಇರೋದನ್ನೇ ಹೇಳ್ತಾ ಇದ್ದೇವೆ. ನಿರೂಪಣೆ ಬೇರೆ, ನಿರೂಪಣೆ ನಾವು ತೋರಿಸೋ ರೀತಿ ಬೇರೆ ಅಷ್ಟೇ. ಸೊ ಆ್ಯಕ್ಚುಲಿ ಟ್ರೇಲರ್ಲಿ ಕತೆ ಹೇಳಬೇಕು. ನಾವು ಟಗರು ಪಲ್ಯದಲ್ಲೂ ಕತೆ ಹೇಳಿದ್ವಿ, ಅದು ನೀರು ಹಾಕ್ತಾರೆ ತಲೆ ಓದಿರ್ತಾ ಇಲ್ಲ ಅನ್ನೋದು ನಾವು ಕತೆ ಹೇಳಿದ್ವಿ ಫಸ್ಟೇ. ಸೊ ಇದು ನಮ್ಮ ಕತೆ, ಇದು ನಿಮ್ಗೆ ಇಷ್ಟ ಆದರೆ ಬನ್ನಿ ಥಿಯೇಟ್ರಲ್ಲಿ ನಿಮ್ಗೆ ತೋರಿಸ್ತೀವಿ ಅಂತ. ಯಾವಾಗಲೂ ಟ್ರೇಲರ್ ಕತೆ ಹೇಳಬೇಕು. ಅಲ್ಲಿ ನಾವೇನೋ ರಿವೀಲ್ ಮಾಡ್ಬಿಡ್ತೀವಿ ಆ ಥರದ್ದೇನಿಲ್ಲ. ಸೊ ಇಟ್ ವಾಸ್ ಎ ಕಾನ್ಷಿಯಸ್ ಡಿಸಿಷನ್ ನಮ್ಮದು. ಓಕೆ, ಇದು ಸಿನಿಮಾ ಪೂರ್ತಿ ಹಿಂಗಿರುತ್ತೆ ಅನ್ನೋದನ್ನ ನಾವು ಟ್ರೇಲರ್ಲಿ ತೋರಿಸ್ತೀವಿ. ಓಕೆ, ಈ ಸಿನಿಮಾದಲ್ಲಿ KGF ಖ್ಯಾತಿಯ ವಿಲನ್ ಗರುಡ ರಾಮ್ ಅವ್ರು ಆ್ಯಕ್ಟ್ ಮಾಡಿರುವಂಥದ್ದು, ಅವರೆದ್ರು ನೀವು ಅದು ನೋಡಿ ನೀವು ಅದು ಅಂತ ಫೈನ್. ಸಿ ನೀವು ಹೇಳಿದ ಅರ್ಥ ಆಯ್ತು. ಸ್ವಲ್ಪ ನೀರು ಕೊಡೋನೆ. ನೀವು ಹೇಳಿದ್ದು ನಮ್ಗೆ ಅರ್ಥ ಆಯ್ತು. ಇದು ಆ್ಯಕ್ಚುಲಿ ಇದು ಗರುಡರಾಮ್ ಅವ್ರನ್ನ ಹಾಕೊಳ್ಳೋದು ಕಾಲು ನಮ್ಮ ಪ್ರೊಡ್ಯೂಸರ್ ಧನಂಜಯ್ ಇದು. ಓಕೆ, ಸೊ ವಿಲನ್ ಯಾರು ಅನ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸೊ ಧನಂಜಯ ಅವಾಗ ಒಂದು ಕೆಲಸ ಮಾಡಿ ನಾಗನ ಅಪೋಸಿಟು ಗರುಡರಾಮ್ ಹಾಕ್ಬಿಡೋಣ, ಅವರಿಬ್ಬರು ನಿಂತ್ಕೊಂಡ್ರೆ ಕಾಮಿಡಿ ಅಂತ ಅನ್ನಿಸ್ಬೇಕು ಅಲ್ವಾ? ರಿಯಲ್ ಲೈಫಲ್ಲೂ ನಾನು ಗರುಡರಾಮ್ ಅವ್ರು ಬಂದು ನಿಂತ್ಕೊಂಡ್ರೆ ಹಿಂಗೆ ನೋಡ್ತಾ ಇರ್ತೀನಿ. ಹಂಗೆ ನಿಂತ್ಕೊಂಡ್ರೆ ಅಲ್ವಾ ಕಾಮಿಡಿ ಅನ್ಸೋದು. ಅಂದರೆ ನಾಗ ಗರುಡರಾಮ್ ಹೊಡೆಯೋಕ್ಕಾಗುತ್ತಾ ಅಂತ ಅನ್ನಿಸ್ಬೇಕು ಜನಕ್ಕೆ, ಆವಾಗಲೇ ವರ್ಕ್ ಆಗೋದು. ಆಮೇಲೆ ದ ಮೋರ್ ಪವರ್ಫುಲ್ ದ ವಿಲನ್ ದ ಮೋರ್ ದ ಸ್ಟೋರೀಸ್. ಐ ಮೀನ್ ಆವಾಗ ಅಲ್ವಾ? ಸೊ ಎಷ್ಟು ವಿಲನ್ ಸ್ಟ್ರಾಂಗ್ ಇರ್ತಾನೆ ಕತೆ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ
ಅವ್ರನ್ನ ಕಾಸ್ಟ್ ಮಾಡಿದ್ದು ಅಗೇನ್ ಅವ್ರೇನು ಈಗ ಕರೆಸೋದಷ್ಟು ಈಸಿ ಇರಲಿಲ್ಲ. ಅವರು ಪ್ಯಾನ್ ಇಂಡಿಯಾ ವಿಲನ್ ಗರುಡರಾಮ್ ಅವರು. ಆ್ಯಕ್ಚುಲಿ ಫಸ್ಟು ಅವರು ಕತೆ ಕೇಳಿ ಅವ್ರಿಗೆ ಒಪ್ಪಿಗೆ ಆಗಿ ಆಮೇಲೆ ಅವರು ಸಿನಿಮಾ ಮಾಡಿದ್ದು. ಇನ್ಫ್ಯಾಕ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಅಯ್ಯೋ ನಾಗಭೂಷಣ್ ಜೊತೆನಾ, ಅವ್ರ ಫ್ರೆಂಡ್ಸು ನಾಗಭೂಷಣ್ ಜೊತೆನಾ ಅಂತ. ಆಬ್ವಿಯಸ್ಲಿ ನಾನು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಅಗೇನ್ ಅವ್ರ ಕತೆ ಕೇಳಿ ಇಲ್ಲ ಚೆನ್ನಾಗಿದೆ ಅಂತಂದು. ಆ್ಯಕ್ಚುಲಿ ಅವ್ರ ವೈಫು ಗರುಡರಾಮ್ ಅವ್ರ ವೈಫು ಇಲ್ಲ ನಾಗಭೂಷಣ್ ಚೆನ್ನಾಗಿ ಮಾಡ್ತಾರೆ, ಕತೆನೂ ಚೆನ್ನಾಗಿದೆ ಎಲ್ಲ ಒಪ್ಕೊಳ್ಳಿ ಅಂತ. ಅಟ್ ದ ಎಂಡ್ ಆಫ್ ದ ಡೇ ಕತೆ ಮ್ಯಾಟರ್ ಆಗುತ್ತೆ ಮ್ಯಾಮ್ ತುಂಬ. ವಾಟ್ ಎವರ್ ಇಟ್ ಇಸ್, ನಾವು ಯಾರ ಜೊತೆನಾದರೂ ಮಾಡಲಿ ಕತೆ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಆಮೇಲೆ ನಾನು ಯಾವುದೇ ಸಿನಿಮಾ ಕತೆ ಕೇಳೋಕೆ ಹೋದ್ರೂ ಪಾತ್ರ ಹೇಳಬೇಡಿ ಕತೆ ಹೇಳಿ ಅಂತಾನೆ ಹೇಳೋದು. ಇವ್ರು ಕತೆ ಹೇಳಿದ ತಕ್ಷಣ ನನ್ನ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಬರುತ್ತೆ. ಸೊ ಗರುಡರಾಮ್ ಸರಿ ಕತೆ ಇಷ್ಟ ಆಗಿದ್ದಕ್ಕೆ ಅವರು ಬಂದಿದ್ದು. ಇನ್ ದಟ್ ವೇ ಐ ಆಮ್ ಗ್ರೇಟ್ಫುಲ್ ಟು ಗರುಡರಾಮ್. ಆಮೇಲೆ ಇಸ್ ವೆರಿ ಸ್ವೀಟ್ ಪರ್ಸನ್, ವೆರಿ ಸ್ವೀಟ್ ಪರ್ಸನ್. ಒಂದು ಚೂರು ಇದಿಲ್ಲ, ಏನಾದ್ರು ಸಣ್ಣ ಪುಟ್ಟದ ಏಟಾಗ್ಬಿಟ್ರು ನಾವು ಓಕೆನಾ ಏನು ಏಟಾಗಿಲ್ಲ ಅಲ್ವಾ ಅಂದ್ರೆ ಆಯಿತು ಬಿಡಿ ಏನು ಮಾಡೋಕ್ಕಾಗತ್ತೆ ಏಟಾಯ್ತು ಅದ್ರ ಸುಮ್ಮನೆ ಪರವಾಗಿಲ್ಲ ಬಿಡಿ ಅಂತ. ಬಟ್ ನನಗೆ ಪರ್ಸ್ನಲಿ ಯಾವಾಗ್ಲೂ ಅನ್ಸೋದು ನಿಮ್ಮೊಳಗೊಬ್ಬ ಸೀರಿಯಸ್ ರೈಟರ್ ಇದ್ದಾನೆ, ಅದು ಹೊರಗಡೆ ತುಂಬಾ ಅಪರೂಪ ಬರೋದು ಅಂತ ಅನ್ಸುತ್ತೆ. ಯಾವಾಗ್ಲೂ ಕಾಮಿಡಿಯಾಗೆ ಮಾತಾಡ್ಕೊಂಡಿರೋದಕ್ಕೆ ಎಲ್ಲೋ ಸೈಡ್ಗೆ ಹೋಗ್ಬಿಡ್ತಿದ್ದಾನ ಅಂತ ನಂಗೆ ಯಾವಾಗ್ಲೂ ಅನ್ಸ್ತಿರತ್ತೆ. ಹೌದೌದು, ಇಲ್ಲ ನೀವು ಹೇಳೋದು ಕರೆಕ್ಟು. ಆ ಸೀರಿಯಸ್ ರೈಟರ್ನ ಸ್ವಲ್ಪ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ತರ ಟ್ರೈ ಮಾಡ್ತೀನಿ. ನಾನು ಯೂಶಲಿ ನಾನು ಹೊರಗಡೆ ನಾನು ಆಫ್ ದ ಸ್ಕ್ರೀನ್ ಭಾಳ ಸೀರಿಯಸ್ ಆಗಿ ಇರ್ತೀನಿ ಆ್ಯಕ್ಚುಲಿ. ಹೌದು, ಕಾಮಿಡಿ ಸೀನ್ ಮಾಡ್ಬೇಕು ಸೀರಿಯಸ್ ಆಗಿರ್ತಾರೆ. ನಾನು ಅಷ್ಟೇ ಕ್ಯಾಮ್ರಾ ಮುಂದೆ ಬಂದಾಗ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ, ಬಿಟ್ಟರೆ ಆಲ್ಮೋಸ್ಟ್ ನನ್ನ ಪಾಡ್ ನಾನು ಇದ್ದಾಗ ನಾನು ಭಾಳ ಸೀರಿಯಸ್ ಆಗಿ ಅದನ್ನು ಹೇಳ್ತೀನಿ ಅಷ್ಟೇ. ಡಾಲಿ ಧನಂಜಯ್ ಅವರು ಒಂದು ಸೀನಲ್ಲಿ ಬಂದು ಹೋಗ್ತಾರೆ, ಅದು ತುಂಬಾ ಜನರಿಗೆ ಇಷ್ಟ ಆಗಿದೆ. ಟ್ರೇಲರ್ ದೇವರನೇ ಒಂದು ಸೀನಲ್ಲಿ ಬಂದು ಹೋಗಲ್ಲ, ಹಿಂಗ್ ಬಂದು ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ ಇದು. ಓಕೆ, ಧನಂಜಯನ್ ಕ್ಯಾರೆಕ್ಟರ್ ಹಿಂಗ್ ಬಂದು ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ. ಓಕೆ, ಅದು ಇಟ್ಸ್ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ, ಅದು ತುಂಬಾ ಸ್ಕ್ರೀನ್ ಟೈಮ್ ಇದೆ. ಓಕೆ, ಆಮೇಲೆ ಸಖತ್ತಾಗಿದೆ ಆ ಪಾತ್ರ. ಅವ್ರ ಗೆಟಪ್ ಈ ಹಿಂದೆನೂ ಆ ತರ ಗೆಟಪ್ ಹಾಕಿರ್ಲಿಲ್ಲ ಅವರು. ಅದೊಂದು ಗೆಟಪ್ ನೋಡ್ದ ಗೆಟಪ್ ಎಲ್ಲ ಕೇಳ್ದ ಇವ್ರನ್ನ ಡೈರೆಕ್ಟರ್ನ, ಇದು ಯಾವ ಥರ ಅನ್ಕೊಂಡಿದ್ದೀರಾ ಕ್ಯಾರೆಕ್ಟರ್ ಅಂತ ತೋರಿಸ್ದ. ಯಾರು ಅನ್ಕೊಂಡಿದ್ದೀರಾ ಅಂತಂದು, ಅದು ಗೊತ್ತಿಲ್ಲ ಸರ್ ಅದು ಹಂಗೆ ಅಂತಂದು. ಒಂದು ಕೆಲಸ ಮಾಡಿ ಕ್ಯಾರೆಕ್ಟರ್ ಚೆನ್ನಾಗಿದೆ ನಾನೇ ಮಾಡ್ಬಿಡ್ತೀನಿ ಅಂತ. ಓಕೆ, ಸೊ ಹಂಗೆ ಈ ಥರ ಅವನೊಬ್ಬ ಆ್ಯಕ್ಟ್ರು, ಅವ್ನಿಗೆ ನನಗೆ ಬೇರೆ ಬೇರೆ ಥರದ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಆಸೆ. ಇನ್ಫ್ಯಾಕ್ಟ್ ನಮ್ಮ ಸುತ್ತನೇ ಹೇಳಿದ್ರು ಯಾಕೆ ಬೇಕು ನಿಂಗೆ ಇದೆಲ್ಲ ಪಾತ್ರ, ಇದು ಬೇಕಾ ಹಂಗೆ ಹಿಂಗೆ ಅಂತೆಲ್ಲ. ಅವನೇ ಬಾರೋ ಸುಮ್ಮನೆ ಪಾತ್ರ ಚೆನ್ನಾಗಿದೆ ಮಾಡೋಣ, ಸೋಲು ಗೆಲುವು ಯಾವನು ಗೊತ್ತು ಅಂತ. ಸೊ ಅವನು ಯಾವಾಗಲೂ ಬೇರೆ ಥರ ಪಾತ್ರಗಳನ್ನ ಜೀವಿಸ್ಬೇಕು ಅಂತ ಅಂದ್ಕೊಂಡ್ರು. ಆಮೇಲೆ ಇದು ಒಂದು ಫುಲ್ಲು ಏನಂತಾರೆ ಇದು ಫೈರ್ ಇರೋ ಪರ್ಫಾರ್ಮೆನ್ಸು ಆ ಥರ ಇದು. ಅಂದರೆ ನಾನು ಎಲ್ಲ ಹೇಳ್ತಾ ಇರ್ತೀನಿ ಅವನಿಗೆ, ನೀನು ಹೀರೋ ಆಗಿರೋ ಸಿನಿಮಾದಲ್ಲಿ ನಿಂಗೆ ಎಷ್ಟು ವಿಜಲ್ ಚಪ್ಪಾಳೆ ಬರುತ್ತೆ ನನಗೆ ಗೊತ್ತಿಲ್ಲ, ನಾನು ಹೀರೋ ಆಗಿರೋ ಸಿನಿಮಾದಲ್ಲಿ ನಿನ್ಗೆ ಎಷ್ಟು ವಿಜಲ್ ಚಪ್ಪಾಳೆ ಬರುತ್ತೆ ನೋಡು ಅಂತ ನಾನು ಹೇಳ್ತಾ ಇರ್ತೀನಿ. ಅಷ್ಟು ಸಖತ್ತಾಗಿದೆ ಪಾತ್ರ. ಅಯ್ಯೋ ನನ್ನ ವೈಫ್ ಆ್ಯಕ್ಚುಲಿ ಅವನ ಪಾತ್ರನೂ ಇಷ್ಟಪಡೋದು. ನಿಮ್ದೇನು ಬಿಡಿ, ಇವ್ರದ್ದು ಸೂಪರ್, ನಮ್ಮ ಡಾಲಿ ಸೂಪರ್ ಅಂತ ಹೇಳ್ಬಿಡು. ಈ ಸಿನಿಮಾದ ಒಂದು RCBಗೆ ಟ್ರಿಬ್ಯೂಟ್ ಸಾಂಗ್ ಕೊಟ್ಟಿರುವಂಥದ್ದು, ಅದ್ರ ಬಗ್ಗೆ ಹೇಳ್ತೀರಾ? ಅಂದರೆ ಅದೊಂದು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಒಂದು ಸಾಂಗು. ಸೊ ಸ್ಟಾರ್ಟಿಂಗ್ ನಾವು ಎಷ್ಟೇ ಆದರೂ RCB ಫ್ಯಾನ್ಸ್ ಅಲ್ವಾ. ಸೊ ಈ IPL ಟೈಮ್ ಬೇರೆ, ಸೊ RCBಗೆ ಟ್ರಿಬ್ಯೂಟ್ ಮಾಡೋಣ ಈ ಸಾಂಗ್ನ. ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ರ್ಯಾಪು ಮತ್ತು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ಏನು ಏನೇ ಲಿರಿಕ್ಸ್ ಪೂರ್ತಿ ಕೇಳಿದ್ರೆ ಅದು ಒಬ್ಬನಿಗೆ ಸೋಲಿದೆ, ಏನದು ಸಾಧಿಸುವವನಿಗೆ ಸೋಲಿದೆ, ಅಂದರೆ ಸೋತ ಮೇಲೆ ಗೆಲುವಿದೆ, ಈ ಥರದ್ದೇನೋ ಹಂಗೇನಿದೆ. ಆಮೇಲೆ ಕಾಯೋನಿಗೆ ಕಿರೀಟ ಅಂತ, ಕಾಯುವವನಿಗೆ ಮಾತ್ರ ಕಿರೀಟ ಅಂತ. ಸೊ ಈ ಥರದ್ದು ಅಂದರೆ ನಾವು ಎಷ್ಟು ಕಾತಿದ್ದೀವಿ RCB ಅವ್ರಿಗೂ. ಸೊ ಆ ಕಾಯುವವನಿಗೆ ಕಿರೀಟ ಈ ಸತಿನಾದರೂ ಆಗಲಿ ಅಂತ ನಮಗೆ ಆ ಥರ. ನಿಮಗೆ ಈ ಸಲ RCB ಗೆಲ್ಲತ್ತೆ ಅಂತ ಅನ್ಸುತ್ತಾ? ಪ್ರತಿ ಸಲ ಅನ್ಸುತ್ತೆ, ಇದೇ ಸಲ ಅಂತ ಅಲ್ಲ. ಅದು ಇವ್ರೇನದೆ ಕೊನೆಗೆ ನಾವು ಪ್ಲೇ ಆಫ್ ಹೋಗ್ತೀವ ಇಲ್ವಾ ಅಂತ ಒಂದು ಮ್ಯಾಥಮೆಟಿಕಲ್ ಈಕ್ವೇಶನ್ ಹಾಕೋ ಕೂತ್ಕೋತೀವಲ್ಲ ನಾವು. ಈಗ ಅವ್ರು ಸೋತ್ರೆ ನಾವು ಎಷ್ಟು ಗೆದ್ದೆ ಅಂತ, ಆವಾಗ್ಲೂ ನಾವು ಹೋಗ್ತೀವಿ, ಅವಾಗಲೂ ಗೆಲ್ತೀವಿ ಅಂತ ಅನ್ಸುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಆ ಹೋಪ್ ಇರಬೇಕು. ನನಗಂತೂ RCB ಅಭಿಮಾನಿಗಳ ಖುಷಿ ನೋಡೋದಕ್ಕೆ RCB ಈ ಸಲ ಟ್ರೋಫಿ ಹೊಡಿಬೇಕು. ಆಮೇಲೆ ನೋಡಿ ಒಂದ್ಸತಿ ನಮ್ಮ RCB ಏನಾದ್ರು ಟ್ರೋಫಿ ಗೆದ್ರೆ RCB ಫ್ಯಾನ್ಸ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಜಗತ್ತು ನೋಡಕ್ಕಾದ್ರು ನಾವು ಒಂದ್ಸತಿ ಗೆಲ್ಬೇಕು. ನಿಜವಾಗ್ಲು ನಾನು ಇದೇ ರೀಸನ್ಗೆ RCB ಯಾವಾಗ್ಲೂ ಗೆಲ್ಬೇಕು ಅಂತ ಈ ಸಲ ಏನಾದ್ರು ಗೆಲ್ಲುತ್ತೆ ಅನ್ನೋ ಒಂದು ಅನ್ಕೊಂಡಿದೀವಿ, ನೋಡೋಣ. ಓಕೆ, ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ಹೋದ ವರ್ಷ ಸಂಕ್ರಾಂತಿಗೆ ಅನೌನ್ಸ್ ಮಾಡಿದ್ದಾಗಿತ್ತು ಸಿನಿಮಾ. ಹೇಗಿತ್ತು ಈ 1 ವರ್ಷದ ಜರ್ನಿ? 1.5 ವರ್ಷ ಸ್ಯಾಟಿಸ್ಫೈಡ್ ಇದೆ. ಅಂದ್ರೆ ನಾವು ಏನು ಅನ್ಕೊಂಡಿದೀವಿ ಅದು ಬಂದಿದೆ.
ಸೊ ಈಗ ನಾನು ಒಂದೇ ಒಂದು ಕಾಯ್ತಾ ಇರೋದೇನು ಅಂತಂದರೆ ಆಡಿಯನ್ಸ್ ರಿಯಾಕ್ಷನ್ನು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಕಾನ್ಫಿಡೆನ್ಸ್ ಇದೆ, ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ. ಓಕೆ, ಇದು ಏನಂದರೆ ಈಗ ನಾ ಟಗರು ಪಲ್ಲೇನೂ ಫಸ್ಟ್ ಪ್ರಿಂಟ್ ನೋಡಿದಾಗ ನಮ್ಗೆ ಅದೇ ಅನಿಸಿದ್ದು, ಸಿನಿಮಾ ಚೆನ್ನಾಗಿ ಬಂದಿದೆ, ಓಡುತ್ತೆ ಅಂತ. ಸೊ ಚೆನ್ನಾಗಿರೋ ಸಿನಿಮಾ ಯಾವತ್ತೂ ಸೋತಿಲ್ಲ. ಸೊ ಇದನ್ನು ಕೂಡ ಸಿನಿಮಾ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಥಿಯೇಟ್ರನ್ನ ತುಂಬ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಆಗುತ್ತೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಟ್ರೇಲರ್ನಲ್ಲಿ ನಾನು ನೋಡ್ದಂಗೆ ನಂಬಿಕೆ ಉಳಿಸ್ಕೊಂಡಾಗ ಹೀರೋ ಆಗ್ತಾನೆ ಅಂತ ಹೇಳ್ತೀರಾ. ನಿಮ್ಮ ಲೈಫಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಹೀರೋ ಆಗೋದು? ಅಂದ್ರೆ ಯಾವ ತರ ಅಂದ್ರೆ ಯಾವಾಗ ಹೀರೋ ಅಂತ ಯಾವಾಗ ಅನ್ಸ್ಕೊಳ್ತಾನೆ ಅಂತ ನಿಮ್ಮ ಹೀರೋ ಅನ್ನೋದ್ಕಿಂತ ಒಂದು ಒಳ್ಳೆ ಮನುಷ್ಯ ಅಂತ ಅನ್ಸ್ಕೋಬೇಕು. ಹಿಂದೇನು ಇವಾಗ ಕೆಲವು ಜನ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ಏನೇನೋ ಬೈಕೋತಾರೆ. ಸೊ ಹಿಂದೇನು ಚೆನ್ನಾಗಿ ಮಾತಾಡಿ, ಇಲ್ಲಾಂದ್ರೆ ಮುಂದೆ ಬಂದು ಬೈದ್ರೆ ಮುಂದೆ ಬಂದ್ ಬೈ ಎಲ್ಲ ಕಡೆ ಒಂದೇ ತರ ಇರಬೇಕು ಮನುಷ್ಯನಾಗಿ, ಅವಾಗಲೇ ಅವ್ರು ಗೆಲ್ಲೋದು. ಈಗ ನಮ್ಮ ಮುಂದೆ ಇವಾಗ ನಾನು ಇವ್ರ ಮುಂದೆ ಚೆನ್ನಾಗಿದ್ದು ಹೋಗಿ ಇವ್ರ ಹಿಂದೆ ಬೈಯೋದಿದ್ರೆ ಅದಕ್ಕೆ ಅರ್ಥನೇ ಇಲ್ಲ, ನಾನು ಇವ್ರು ರೆಸ್ಪೆಕ್ಟ್ ಕೊಟ್ಟಂಗೆ ಇಲ್ಲ. ಸೊ ನಾನು ಹಿಂದೆ ಏನು ಅನ್ಕೋತೀನೋ ಮುಂದೇನೂ ಆ ಮನುಷ್ಯನ ಮೇಲೆ ಒಂದೇ ಭಾವನೆ ಇದ್ರೆ ಆವಾಗ ಅವ್ರು ಹೀರೋ ಅಂತ ಅನ್ಸ್ಕೋತಾರೆ. ಯಾರಿಗೋ ಹೊಡಿಬೇಕು, ವಿಲನ್ನೇ ಹೊಡಿಬೇಕು ಅಂತಿಲ್ಲ. ಅದ್ರಲ್ಲಿ ಡೈಲಾಗೇ ಇದೆ, ಜೊತೆ ನಂಬ್ಕೊಂಡು ಬಂದಿರ್ತಾಳಲ್ಲ ಅವಳು ನಂಬಿಕೆ ಉಳಿಸ್ಕೊಂಡ್ರೆ ಸಾಕು, ನೀನು ಹೀರೋ ಆಗ್ತೀಯಾ, ವಿಲನ್ನೇ ಹೋಗಿ ಹೊಡಿಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ. ಸೊ ಅದೇ ಅಲ್ಲೇ ಆನ್ಸರ್ ಇದೆ. ಈಗ ಸಿನಿಮಾ ಸೆಟ್ಟಲ್ಲಿ ನೀವಿಬ್ರು ಒಂಚೂರು ಜಗಳನೂ ಆಡಿಲ್ಲ, ಆಮೇಲೆ ಒಬ್ಬರೊಬ್ರು ಕಾಲೆಳ್ದಿಲ್ಲ, ಹೀಗೆಲ್ಲ ಒಂದು ಮಾತು ಕೇಳುವಂತು, ಹೌದು ಸರ್? ಹೌದು, ನಾವೇನು ಜಗಳ ಏನು ಆಡಿಲ್ಲ. ಅಲ್ಲ, ಸಣ್ಣ ವಿಚಾರಕ್ಕೂ ಜಗಳ ಆಡಿಲ್ಲ, ಆಮೇಲೆ ಸಣ್ಣ ಪುಟ್ಟ ರೇಗಿಸ್ತಿರ್ತೀನಿ, ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ಪರ್ಸನ್ ಮಲೈಕ್ ಅವ್ರು ಹೇಗೆ ಸರ್ ನೀವು ನೋಡಿ? ವೆರಿ ಸ್ವೀಟ್ ಲೇಡಿ, ತುಂಬಾ ಸ್ವೀಟ್ ಅವರು. ಕ್ರೇಜಿ ಥಿಂಗ್ ಅವ್ರ ಬಗ್ಗೆ ಹೇಳಿ, ಅವ್ರ ಪಾಡ್ಗೆ ಅವ್ರಾಯ್ತು, ಅವ್ರ ಕೆಲಸ ಮಾಡ್ಕೊಂಡು, ಅವ್ರ ಅಸ್ಟೆಂಟ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು, ಸೆಟ್ಗೆ ಅವರಮ್ಮ ಯಾವಾಗಲೂ ಬರ್ತಾ ಇರ್ತಾರೆ. ನಾನು ಅವ್ರ ಜೊತೆನೂ ಮಾತಾಡ್ಕೊಂಡು, ಏನು ಮೇಡಮ್ ಸುಮ್ಮನೆ ಬಂದ್ರಿ, ಬರೀ ಕೈಯಲ್ಲಿ ನಮ್ಗೇನು ತಂದಿಲ್ವ ನೀವು, ಸುಮ್ಮನೆ ಬರ್ತಿರಲ್ಲ ಅಂತೆಲ್ಲ ಅವ್ರ ಅಮ್ಮನಿಗೂ ತಮಾಷೆ ಮಾಡಿಕೊಂಡು, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಹ್ಯೂಮನ್, ಶೀಸ್ ಎ ಗುಡ್ ಫ್ಯೂಚರ್. ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಸಿನಿಮಾ ನೋಡೋ ಬಗ್ಗೆ? ಯಾವ ಕಾರಣಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ? ನಾನು ಅವಾಗ ಹೇಳಿದ್ನಲ್ಲ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಜನ. ಒಂದು ಜನಕ್ಕೆ ಬೋರ್ ಹೊಡಿಸ್ಬಾರ್ದು. ನೀವು ಏನೇ ಹೇಳಿ, ನೀವು ಯಾವುದೇ ಫಿಲಾಸಫಿ ಹೇಳಿ, ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಿ, ಆವಾಗ ಜನ ನೋಡ್ತಾರೆ. ಇದು ಯಾವ ಕಾಲದಲ್ಲಿ, ಚಾರ್ಲಿ ಚಾಂಪ್ಲಿನ್ ಕಾಲದಿಂದನೂ ಎಷ್ಟು ಸೀರಿಯಸ್ ವಿಷಯನೂ ಎಷ್ಟು ನಗಿಸ್ತಾ ಹೇಳ್ತಿದ್ನಲ್ಲ ಚಾರ್ಲಿ ಚಾಂಪ್ಲಿನ್. ಸೊ ಹಂಗೆ ನೀವು ಏನೇ ಹೇಳದಿದ್ರು ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಿ. ಸೊ ಈಗ ನೀವು ಒಂದು ಸಿನಿಮಾಗೆ ಒಂದು ಟ್ರೈಲರ್ ಇನ್ವಿಟೇಷನು. ಸೊ ನಮ್ಮ ಟ್ರೇಲರು ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಅಥವಾ ಅದು ಓಕೆ ಇದರಲ್ಲಿ ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮ್ಗೆ ಅನಿಸಿದರೆ ಡೆಫಿನೆಟಾಗಿ ಥಿಯೇಟ್ರ್ ಬನ್ನಿ. ನಾವು ನಿಮ್ಮನ್ನು ನಿರಾಶೆ ಮಾಡಲ್ಲ. ಮತ್ತು ಇನ್ನೊಂದು, ಈ ಬೇಸಿಗೆ ರಜೆ ಟೈಮು. ಸೊ ಎಲ್ಲರೂ ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಕರ್ಕೊಂಡು ಯಾವ್ದಾದ್ರು ಸಿನಿಮಾಗೆ ಹೋಗಬೇಕು ಅಂತ ನಿಮ್ಗೆ ಅನಿಸಿದರೆ, ಅಥವಾ ಯಾವುದು ಮುಜುಗರ ಆಗಬಾರ್ದು ಆ ಥರದ್ದು ಯಾವ್ದಾದ್ರು ಸಿನಿಮಾ ಇದೆಯಾ ಅಂತ ನೋಡ್ಬೋದು ಅನ್ನೋ ಸಿನಿಮಾ ಇದ್ದರೆ ಅದು ನಮ್ಮ ಸಿನಿಮಾ ವಿದ್ಯಾಪತಿ. ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸರ್, ಈಗ ಒನ್ ವರ್ಡಲ್ಲಿ ಆನ್ಸರ್ ಕೊಡಬೇಕು. ಓಹೋ, ಆಯ್ತಾ? ನೀವು ಈಗ ಯಾವ ವಿಚಾರಕ್ಕೆ ಹೆದರ್ತೀರಾ ಅಂತ? ಯಾವ ವಿಚಾರಕ್ಕೆ ಹೆದರ್ತೀರಾ? ಇವ್ರಿಗೆ ಗೊತ್ತು ಅನ್ಸುತ್ತೆ ಆನ್ಸರು. ಇಲ್ಲ, ನಾನು ಅವ್ರ ಮುಖ ನೋಡಿ ನಗ್ತಾ ಇದ್ದೀನಿ. ಅವ್ರು ಕೇಳಿ ಆಮೇಲೆ ನನಗೂ ಗೊತ್ತಿಲ್ಲ. ಹೆದರ್ತೀರಾ? ನಮ್ಮ ಅಮ್ಮಂಗೆ ಹೆದರ್ತೀನಿ ನಾನು. ನಮ್ಮಮ್ಮ ಏನಾದ್ರು ಅಂದ್ರೆ ಬೈದ್ರೆ ಬೈದ್ ಬಿಡ್ತಾರಲ್ಲ, ಬಿಟ್ರೆ ಇನ್ನು ಯಾರ್ದಕ್ಕೂ ಹೆದರಲ್ಲ ನಾನು. ಅಷ್ಟು ಚೆನ್ನಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಸ್ಬಿಡ್ತಾರೆ ನಮ್ಮಮ್ಮ. ನನ್ನ ಸುತ್ತಲವ್ರು, ನನ್ನ ಫಸ್ಟ್ ಸರ್ಕಲ್ ಆ ಥರದ್ದೇನಿದೆಯಲ್ಲ, ಅವ್ರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ. ಕರೆಕ್ಟ್, ಸೇಮ್ ನಮ್ಮಮ್ಮ, ಸೇಮ್ ನಾನು ನಮ್ಮಮ್ಮ ಅಂತ ಹೇಳುತ್ತೆ. ಈಗ ನಿಮ್ಮ ವೈಫು ಹೆಂಡತಿ ವಿಚಾರದಲ್ಲಿ ಯಾವ ವಿಚಾರಕ್ಕೆ ಭಯ ಆಗುತ್ತೆ? ಹೆಂಡತಿ ಹಿಂಗೆ ಮಾಡಿದ್ರೆ ಬೈತಾರೆ ಅಂತ. ಹೆಂಡ್ತಿನ ಪಾಪ ಅವಳು ಆ್ಯಕ್ಚುಲಿ ಏನು ಇದೇ ಮಾಡಲ್ಲ, ಏನು ಅದೇ ಚೆನ್ನಾಗಿರೋ ಡ್ರೆಸ್ ಆಗ್ತಾ ಹೋದ್ರಂತೂ ಮಕ್ಕೋಗಿದ್ದಾಳೆ. ಆಮೇಲೆ ಹೆಂಗೆಂಗೋ ಹಾಕೊಂಡು ಹೋದ್ರೆ ಒಳ್ಳೆ ತಿಪ್ಪಿ ಥರ ಹೋಯ್ತಾಳೆ. ಈ ಪೋಸ್ಟರ್ ಡಿಸೈನ್ ಮಾಡಿರೋದು ಅವ್ರ ವೈಫು. ಹೌದಾ? ಈ ಪೋಸ್ಟರ್ ಡಿಸೈನ್ ಮಾಡಿದ್ದ. ಸೂಪರ್. ಅವ್ರದ್ದು ಗೀಚಿ ಸ್ಟುಡಿಯೋಸ್ ಅಂತ ಇದೆ, ಅದರಿಂದ ಡಿಸೈನ್ ಮಾಡಿದ್ದು. ಅಷ್ಟೇನಾ ಸರ್? ಅಷ್ಟೇ. ಹೆಂಡ್ತಿ ಕಂಡ್ರೆ ಏನಕ್ಕೆ ಭಯ? ಆ್ಯಕ್ಚುಲಿ ಹೆಂಡ್ತಿ ಕಂಡ್ರೆ ಭಯ ಇರಬೇಕು, ಒಳ್ಳೇದು ಸ್ವಲ್ಪ ಮಟ್ಟಿಗೆ. ಸುಮ್ಮನೆ ಹೌದಾ? ಇರ್ಬೇಕು, ಭಯ ಇರ್ಬೇಕು ಸ್ವಲ್ಪ. ನಿಮ್ಮ ಮದುವೆ ಆಗಿದೆಯಾ? ಇಲ್ಲ. ಹೌದಾ? ಅಲ್ಲ, ಹಾಗಂತ ನೀವು ನಿಮ್ಮ ಕಟ್ಕೊಳ್ಳೋ ಅನ್ಕೊಂಡ್ರೆ ನೀವು ಎದುಕೋಬೇಕು ಅಂತೆಲ್ಲ ಇದು ಮಾಡಬಾರ್ದು. ಅದು ಲವ್ ಇಂದ ಬರಬೇಕು, ಫೋರ್ಸ್ ಮಾಡಬಾರ್ದು. ಹಂಗೆಲ್ಲ ಮಾಡ್ಬಿಟ್ಟಿಲ್ಲ, ಆ ಥರ ಏನು ಮಾಡಲ್ಲ. ಅವ್ರ ಲೈಫ್ ಅವರಿಗೆ. ಹಾಂ. ಓಕೆ, ಇಡೀ ಧಾರಾವಾಹಿ ನಿಮ್ಮ ಲೈಫ್ ಆಯ್ತು ಅಂತಂದ್ರೆ ಏನ್ ಟೈಟಲ್ ಇಡ್ತೀರಾ? ಅಬ್ಬಬ್ಬಾ, ಇಲ್ಲ. ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಇದಕ್ಕೆ. ಈಗ ನಿಮ್ಮ ಒಂದು ಲೈಫಿಗೆ ಏನ್ ಟೈಟಲ್ ಕೊಡ್ತೀರಾ? ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು.
ಯಾಕೆ ಸರ್ ಈ ಡೈಲಾಗು? ಏನೋ ನಂಗೆ ಅನ್ನಿಸ್ತು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ನೀವು ಲವ್ ಮ್ಯಾರೇಜ್ ಆಗ್ತಿರೋ ಅರೇಂಜ್ ಮ್ಯಾರೇಜ್ ಆಗ್ತಿರೋ? ಒಳ್ಳೆ ಹುಡುಗ ಸಿಕ್ಕರೆ ಲವ್ ಮ್ಯಾರೇಜ್ ಆಗ್ತೀನಿ, ಒಳ್ಳೆ ಹುಡುಗ ಸಿಗ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಹುಡುಕಿರೋ ಹುಡುಗ. ಆಗ ಅವನು ಒಳ್ಳೆವನಾಗಿರ್ತಾನ, ಹೆಂಗ್ ಅನ್ಕೋತೀರಾ ನೀವು? ಅವನು ಒಳ್ಳೆವನೇ ಇರ್ತಾನ. ಏನ್ರಿ ಅವೆಲ್ಲ ಸುಮ್ಮನೆ ಒಳ್ಳೆ ಅಲ್ಲ ಹೇಳಿ ನಂಗೆ ಲವ್ ಮ್ಯಾರೇಜ್ ಆಗಕ್ಕೆ ಇಷ್ಟ, ಸಾಧ್ಯ ಟ್ರೈ ಮಾಡ್ತೀನಿ ಕೇಳಿ ಮುಗಿಸಿ, ಅದ್ರಲ್ಲೇನಿದೆ. ಸಿಕ್ಕರೆ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಮದುವೆ ಆಗಲ್ವಾ? ಆಗ್ಲೇಬೇಕಲ್ಲ, ಅವಾಗ ಅಪ್ಪ ಅಮ್ಮ ಹುಡುಕ್ತಾರೆ ಮದ್ವೆ ಸುಮ್ಮನೆ ಏನೇನೋ ಮಾತಾಡಬಾರ್ದು, ಮಾತಾಡ್ತೀನಿ ಅಂತ ನಂಗೆ ಲೈಕ್ ಆಗಲ್ಲ ಇದು. ಏಕೆ ನಿಮ್ಗೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಇಷ್ಟ ಆಗಲ್ವಾ? ಹಂಗಲ್ಲ, ಒಳ್ಳೆ ಹುಡುಗ ಸಿಕ್ಕರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಅರೇಂಜ್ ಮ್ಯಾರೇಜ್ ಆಗೋರು ಲವ್ ಒಳ್ಳೆ ಹುಡುಗರೇ ಇರ್ತಾರ. ಪಾಪ ಹುಡುಗರು ಒಳ್ಳೆ ನಾವು ಜಾಸ್ತಿ ಹೇಳಿ ಹೇಳಿ ಅದನ್ನ ಮಾಡ್ಬಿಡ್ತೀವಿ ಹುಡುಗರು ಕೆಟ್ಟವರು ಅಂತ ಪಾಪ. ಇದಕ್ಕೆ ಒಪ್ಕೋತೀನಿ, ಇದಕ್ಕೆ ಇದು ಒಪ್ಲೇಬೇಕು. ಈ ಪ್ರಶ್ನೆನ ನಿಮ್ಮ ವೈಫ್ ನೋಡಲ್ಲ ಅಂತ ಅನ್ಕೊಂಡು ಆನ್ಸರ್ ಕೊಡ್ಬೇಕು. ಅಯ್ಯೋ ಹೇಳಿ, ಅವೆಲ್ಲ ಏನಿಲ್ಲ. ಓಕೆ, ಬ್ಯಾಚುಲರ್ ಲೈಫ್. ಅಯ್ಯೋ ನೀವೇನು ನಮ್ಮ ವೈಫ್ ಕಾಣದೇ ಬಿಟ್ಬಿಡ್ತೀರಾ ವಿಡಿಯೋನ? ಇಲ್ಲ ತಾನೆ, ಅದೇಂಗ ವೈಫ್ ನೋಡದೆ ಹಂಗೆ ಹೇಳ್ತೀರಾ? ಸರಿ ಆಯ್ತು ಕೇಳಿ. ಬ್ಯಾಚುಲರ್ ಲೈಫ್ ಚೆನ್ನಾಗಿದೆಯೋ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ ಸರ್? ನಿಜವಾಗ್ಲೂ ಹೇಳಿ. ಹಂಗ ನೀವು ಯೋಚನೆ ಮಾಡ್ತಿರೋದು ನೋಡಿದ್ರೆ ಬಂದ್ಬಿಟ್ರ ನೀವು, ಹಿಂಗೆ ಕೇಳ್ಬಿಟ್ರ ನೀವು. ಇವಾಗ ಉತ್ತರ ಕೊಡಿ, ನನ್ಗೆ ಹೇಳ್ತಿರಲ್ಲ. ಅವಾಗ ಅದು ಚೆನ್ನಾಗಿತ್ತು, ಇವಾಗ ಇದು ಚೆನ್ನಾಗಿದೆ. ಅವಾಗ ಅದು ಚೆನ್ನಾಗಿತ್ತು, ಇವಾಗ ಇದು ಚೆನ್ನಾಗಿದೆ. ವಾವ್, ಎಂತ ಆನ್ಸರ್ ಸರ್. ದೇವರಾಣೆ, ಅವಾಗ ಅದು ಚೆನ್ನಾಗಿತ್ತು. ಯಾಕಂದರೆ ಆವಾಗ ನನಗೆ ನಾನೇ ಸ್ಟ್ರಗಲ್ ಮಾಡ್ಕೊಂಡು ಕೂತಿರುವಾಗ ನಾನು ಹೆಂಗೆ ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಇದನ್ನೆಲ್ಲ ಆ ಜವಾಬ್ದಾರಿಗಳನ್ನ ಹೊತ್ಕೊಂಡು ಹೋಗೋದು ಅಂತ ಇತ್ತು. ಈಗ ಓಕೆ, ಆ ಜವಾಬ್ದಾರಿ ಕೂಡ ಚೆನ್ನಾಗಿದೆ. ಹಾರರ್ ಸಿನಿಮಾ ಅವಕಾಶ ಕೊಟ್ರೆ ನಿಮ್ಗೆ ಯಾವ ರೀತಿ ಸೂಪರ್ ಪವರ್ ಬೇಕು? ಯಾವಾಗಾದ್ರೂ ಬೇಡಾದಾಗ ಇನ್ವಿಸಿಬಲ್ ಆಗ್ಬಿಡ್ಬೋದು. ಓಕೆ, ಅಷ್ಟೇ. ನಿಮಗೆ ಸರ್? ಮೈ ಆಗೋದು, ಅದೇ ಇನ್ವಿಸಿಬಲ್. ಓಕೆ, ಆಕ್ಟಿಂಗ್ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ? ನೋ ಐಡಿಯಾ, ಓನ್ಲಿ ಗೋಲ್ ಇದ್ದಿದ್ದು ಆ್ಯಕ್ಟಿಂಗ್. ಸೆಟ್ಟಲ್ಲಿ ಗ್ಲಿಸರಿನ್ ಹಾಕೊಂಡು ಅಳೋದು ಇಷ್ಟ ಆಗುತ್ತೋ ಅಥವಾ ಎಮೋಷ್ನಲ್ ಸೀನ್ ಮಾಡೋವಂಥದ್ದು ಕಷ್ಟ ಆಗುತ್ತಾ? ಒನ್ ಟೇಕಲ್ಲಿ ಮಾಡಿದ್ರೆ ಗ್ಲಿಸರಿಂಗ್ ಇಲ್ದಂಗೆ ಮಾಡ್ಬಿಡ್ಬೋದು, ಅದೇ ಜಾಸ್ತಿ ಟೇಕ್ಸ್ ಆದರೆ ಗ್ಲಿಸರಿನ್ ಹಾಕೋಬೇಕು. ಪ್ರಪೋಸಲ್ ಎಷ್ಟು ಬಂದಿದೆ ನಿಮಗೆ? ಕೇಳಿ 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 ಕೇಳಿ. ಗೊತ್ತಿಲ್ಲ, ಪ್ರಪೋಸಲ್ ಬಂದಿಲ್ಲ. ಬಂದೇ ಇಲ್ವಾ? ಇದನ್ನ ಹೆಂಗ್ ನಂಬದ್ ಸರ್ ನಾವು? ಸುಳ್ಳು ಹೇಳ್ಬಾರ್ದು. ಎಷ್ಟಂತ ಯಾರು ಕೌಂಟ್ ಇಟ್ಕೋತಾರೆ ಮ್ಯಾಮ್? ಬಂದಿದೆ ಎಷ್ಟು ಅಂತ ಕೌಂಟ್ ಇಟ್ಕೋತಾರೆ? ಅಂದ್ರೆ ಏನಕ್ಕೆ ಬಂದಿರುತ್ತೆ. ಈಗ ನಿಮಗ್ ಬಂದಿರಲ್ವಾ? ಬಂದಿರುತ್ತೆ, ಅವ್ರಿಗೂ ಬಂದಿರುತ್ತೆ. ನೀವ್ ಹೇಳಿದೇನೆ, ಏನ್ ಹೇಳಿ? ಕೌಂಟ್ ಮಾಡಕ್ಕೆ ಸಾಧ್ಯ ಇಲ್ಲ, ಕೌಂಟ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಕೌಂಟ್ ಏನಕ್ಕೆ ಇಟ್ಕೋಬೇಕು ಅಂತ ಹೇಳಿದ್ ನಾನು. ಒಂದ್ 5-6 ಬಂದಿರುತ್ತೆ. ಹಾ, ಬಂದಿದೆ. ಓಕೆ, ಬಂದಿದೆ, 500 ಬಂದಿದೆ. ಎಲ್ಲ ಮೆಸೇಜ್ ಮಾಡಲ್ವಾ ಮೇಡಮ್? ನಿಮ್ ಕಂಡ್ರೆ ಮೇಡಮ್ ಇನ್ನು ನಮ್ ಕ್ರಶ್ ಅದು ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ನಿಮ್ಮ ಹುಡುಗನ ಬಗ್ಗೆ ಡ್ರೀಮಿ ನಿರೀಕ್ಷೆ ಏನಾದರೂ ಇದೆಯಾ? ಸದ್ಯಕ್ಕಿಲ್ಲ. ಓಕೆ, ಇಲ್ವಾ? ಇಷ್ಟ ಆಗಿರೋಂಥ ಸಿನಿಮಾ ಯಾವುದು ನಿಮ್ಗೆ ಇಲ್ಲಿವರೆಗೆ? ನಾನು ಆ್ಯಕ್ಚುಲಿ ಸಿನಿಮಾ ಹುಚ್ಚಿ. ನಾನು ಚಿಕ್ಕ ವಯಸ್ಸಿಂದಾನು ನಮ್ಮಪ್ಪ ಮಿಸ್ ಮಾಡದೆ ವಾರಕ್ಕೆ ಒಂದು ಸಿನಿಮಾ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗಲೂ ಅಷ್ಟೇ ಆ ಕಲ್ಚರ್ ನಮ್ಮನೇಲಿದೆ. ನಾನು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಹಿಂದಿ ಮತ್ತು ಕನ್ನಡನೇ ಜಾಸ್ತಿ ಹೆಚ್ಚಾಗಿ ನೋಡಿರೋದು, ತಮಿಳ್ ತೆಲುಗು ಸ್ವಲ್ಪ ಕಮ್ಮಿ. ನನಗೆ ಎವರ್ ಗ್ರೀನ್ ಫೇವ್ರೆಟ್ ಸಿನಿಮಾ ಅಂದರೆ ಮೊಗ್ಗಿನ ಮನಸ್ಸು. ನೀವು ಯಾವ ಸಿನಿಮಾದ ಪಾತ್ರವನ್ನು ನನಗೆ ಅವಕಾಶ ಸಿಕ್ಕರೆ ಮಾಡಬಹುದು ಅಂತ ಅನ್ಸುತ್ತೆ ನಿಮಗೆ? ಯಾವ್ದು ತುಂಬ ಇಷ್ಟ ಆಗಿರುವಂಥದ್ದು? ಏನಿಲ್ಲ, ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ. ನನಗೆ ಚಂದ ಅನ್ಸಿದ್ರೆ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ. ಈಗ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಅಂದರೆ ನಿಮ್ಮೊಳಗೊಬ್ಬ ಸೀರಿಯಸ್ ರೈಟರ್ ಇದ್ದಾನೆ ಅಂತ, ಡೈರೆಕ್ಟರ್. ನಿಮ್ಮನ್ನು ಯಾವ ರೀತಿ ನೋಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಸರ್? ಒಂದು ಪಾತ್ರ ಈಗ ಬಂದಿರೋಂಥ ಸೀರಿಯಸ್ ರೋಲ್ ಮಾಡ್ಬೇಕಂತ ಇಷ್ಟ, ಬಟ್ ಸೀರಿಯಸ್ ರೋಲ್ ಏನೋ ಬಂದೇನಾಗುತ್ತೆ, ಅದನ್ನ ಬೋರ್ ಹೊಡಿಸ್ಬಿಟ್ರೆ ಜನ ನೋಡಲ್ಲ. ಸೊ ಹೇಳದ್ಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ನಾವು ಏನೇ ಫಿಲಾಸಫಿ ಹೇಳಿದ್ರು ಒಂದು ಎಂಟರ್ಟೈನಿಂಗ್ ಆಗಿ ಹೇಳಬೇಕು. ಓಕೆ, ಸೊ ಈ ನನಗೆ ಸೀರಿಯಸ್ ಪಾತ್ರ ಮಾಡೋಕ್ಕಾಗಲ್ಲ ಅಂತಲ್ಲ, ನಾನು ಮಾಡ್ತೀನಿ, ನನಗೆ ಆಸೆ. ಈಗ ನೀವು ಆ ಸಿನಿಮಾದಲ್ಲೇ ಈಗ ನಿಮ್ಮ ತಂದೆ ತಾಯಿಗೆ ಅವಮಾನ ಮಾಡೋವಂಥ ಸೀನ್ ಇದೆ ಈ ಸಿನಿಮಾದಲ್ಲೇ. ಇಲ್ಲ, ಅದೇ ವಿದ್ಯಾಪತಿಲೇ ಇದೆ ಸೀರಿಯಸ್. ನನ್ನ ಪಾತ್ರ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಗುತ್ತೆ. ಅದನ್ನ ನೀವು ನೋಡಿ ಹೇಳಬೇಕು. ನಾನು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀನಿ ಅಂತ ನೀವು ನೋಡಿ. ಅದಕ್ಕೆ ಹೇಳಿದೆ ಸರಿ, ಈಗ ತಗೊಂಡಿರೋದು ಅದಕ್ಕೆ ನಾನೀಗ ಆ ಮಾತನ್ನ. ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ರೀತಿ ಜಾನರ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ? ನನಗೆ ಯಾವಾಗಲೂ ಇದಿಷ್ಟ, ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ರಾಮಶಾಂಭವಮ್ಮ, ಈ ಥರದ ಫ್ಯಾಮಿಲಿ ಎಂಟರ್ಟೈನರ್ಸ್ ಮಾಡಬೇಕು ಅಂತ. ಎಲ್ಲೋ ಒಂದು ಕಡೆ ಕಾಮಿಡಿ ಸಿನಿಮಾಗಳೇ ಬರ್ತಾ ಇಲ್ಲ, ತುಂಬ ಎಲ್ಲ ಸೀರಿಯಸ್ ಸಿನಿಮಾಗಳೇ ಬರ್ತಾ ಇದ್ದಾವೆ. ಸೊ ನನಗೆ ಈ ಕಾಮಿಡಿ ಜಾನರ್ ಸಿನಿಮಾಗಳು ಮಾಡಬೇಕು ಅಂತ ಆಸೆ. ವೀಕ್ಷಕರಿಗೆ ಒಟ್ಟಾರೆಯಾಗಿ ಏನು ಹೇಳ್ತೀರಾ? ಅವಾಗಿಂದ ಹೇಳ್ತಾನೆ ಇದ್ದೀನಿ, ದಯವಿಟ್ಟು ಏಪ್ರಿಲ್ 10ನೇ ತಾರೀಕು ಈ ಬೇಸಿಗೆ ರಜಕ್ಕೆ ನಿಮ್ಮ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ನಮ್ಮ ಸಿನಿಮಾನ ನೋಡಿ. ನಾವು ಡೆಫಿನೆಟಾಗಿ ನಿಮಗೆ ನಿರಾಶೆ ಮಾಡಲ್ಲ. ಯಾಕಂದರೆ ಈ ಮುಂಚೆ ಟಗರುಪಲ್ಲೆ ಸಿನಿಮಾದಲ್ಲೂ ನಾವು ಇದನ್ನೇ ಪ್ರಾಮಿಸ್ ಮಾಡಿದ್ವಿ.
ಅಂಥದ್ದೇ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಕೊಟ್ವಿ. ಈ ಸತಿನೂ ಅಷ್ಟೇ ನಾವು ನಿಮಗೆ ನಿಮ್ಮ ನಿರೀಕ್ಷೆನ ಸುಳ್ಳು ಮಾಡೋದಿಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಒಂದು ಒಳ್ಳೆ ಅದ್ಭುತ ಸ್ಟಾರ್ ಕಾಸ್ಟ್ ಇದೆ. ನಾನು, ಮಲೈಕ್ ಅವರು, ಗರುಡರಾಮು, ಧನಂಜಯ. ಸೊ ಈ ಥರದ್ದೊಂದು ಒಳ್ಳೆ ಸ್ಟಾರ್ ಕಾಸ್ಟು, ಎಲ್ಲರೂ ಅದ್ಭುತವಾಗಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಸೊ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೀವೇನು ಹೇಳ್ತೀರಾ ವೀಕ್ಷಕರಿಗೆ? ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಬಿಡುಗಡೆ ಆಗ್ತಾ ಇದೆ. ಅವ್ರು ಹೇಳ್ದಾಗೆ ಎಮೋಷ್ನಲ್ ಡ್ರಾಮಾ ಕಾಮಿಡಿ ಇರೋ ಸಿನಿಮಾ. ಅಂದರೆ ಯೂಶ್ವಲಿ ಕಾಮಿಡಿ ಸಿನಿಮಾಗಳು ಯಾರೂ ಇಲ್ಲಿ ತನಕ ಸೋತಿಲ್ಲ, ಎಲ್ಲ ಗೆದ್ದಿದೆ. ಯಾಕಂದರೆ ಜನಕ್ಕೆ ತುಂಬ ಟೆನ್ಷನ್ಸ್ ಇರುತ್ತೆ ಲೈಫಲ್ಲಿ, ಅದನ್ನೆಲ್ಲ ಮರೆತು ಒಂದು 2 ಅವರ್ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಸಿನಿಮಾ ನೋಡ್ಬೋದು. ಅಂದರೆ ನೀವು ಕರೆಕ್ಟ್ ಪ್ಲೇಸ್ ಅಂದರೆ ಅದು ವಿದ್ಯಾಪತಿ ಏಪ್ರಿಲ್ 10ಕ್ಕೆ. ದಯವಿಟ್ಟು ಹೆಂಗಿರು ಮಕ್ಳಿಗೆ ರಜಾ ಇರುತ್ತೆ, ಎಲ್ಲ ಇಡೀ ಫ್ಯಾಮಿಲಿ ಸಮ್ಮರ್ ಹಾಲಿಡೇಸ್ ನಿಮ್ಮ ಅಜ್ಜಿ ಮನೇಲೋ ಎಲ್ಲೋ ಸೇರಿರ್ತೀರ, ಎಲ್ಲರೂ ಸೇರಿ ಒಂದು 2 ಅವರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಸೊ ವಿದ್ಯಾಪತಿ ಏಪ್ರಿಲ್ 10ಕ್ಕೆ ಬರ್ತಾ ಇದೆ, ಮಿಸ್ ಮಾಡಬೇಡಿ. ನಿಮ್ಮ ವಿದ್ಯಾಪತಿ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿ. ಅದ್ರ ಜೊತೆಗೆ ನನ್ನದೊಂದು ಪರ್ಸನಲ್ ಆಗಿ ಸೀರಿಯಸ್ ಆಗಿರೋಂಥ ಕ್ಯಾರೆಕ್ಟರ್ ಮಾಡಿ ಅಂತ. ಡೆಫಿನೆಟ್ ಆಗಿ ಮಾಡ್ತೀನಿ. ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಕೂಡ ನೀವು ನೋಡಿ, ನೀವು ನೋಡ್ಬಿಟ್ಟು ಹೇಳಿ ಅದನ್ನ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.